ನನ್ನ ಹಿಂದೆ ಕಾಣಿಸ್ತಾ ಇರೋದು ಅದ್ಭುತವಾದಂತಹ ಪ್ರತಿಭೆಯ ನಿವಾಸ. ಇದು ಅವರ ಹೊಸ ಮನೆ. ಅದ್ಭುತವಾದಂತಹ ಕಲೆಯನ್ನ ನೋಡಿ ತಾವೆಲ್ಲರೂ ಕೂಡ ಖುಷಿ ಪಟ್ಟಿರ್ತೀರಿ, ಚಪ್ಪಾಳೆ ಶಿಳ್ಳೆಯನ್ನ ಹೊಡೆದಿರ್ತೀರಿ. ಪ್ರೇಮಾಪ್ತಿಯ ಹೆತ್ತೆರೆಗೆ ಹಾರುತ್ತಿದೆ. ದುಡ್ಡೆಲ್ಲ ತಗೊಳ್ಳಿಲ್ಲ ನಾವು. ಇದು ನಮ್ಮ ರಿಕ್ಷಾದ ಚಂದ್ರಣ್ಣ. ಬೋಟಿ ಒಂದೊಂದೇ ಕೈಗೆ ಸಿಕ್ಕಿಸಿ ಈಗ ತಿನ್ಬೇಕು. ಸೊ ನಮ್ಮ ಅತಿಥಿಯನ್ನ ವೆಲ್ಕಮ್ ಮಾಡೋಣ. ಪ್ರಕಾಶ್ ತುಮಿನಾಡು ಸರ್, ಇವತ್ತು ತಮ್ಮ ಹೋಮ್ ಟೂರ್ ಮಾಡೋದಕ್ಕೆ ನಾವು ಬಂದಿದೀವಿ. ಎಷ್ಟು ಕಷ್ಟ ಆಯ್ತು ಈ ಮನೆಯನ್ನ ನಿರ್ಮಾಣ ಮಾಡೋದಕ್ಕೆ? ಖಂಡಿತ ಕಷ್ಟ ಆಗಿದೆ, ಬಟ್ ಒಂದು ಕನಸಿತ್ತು ಈ ತರ ಒಂದು ಮನೆ ಕಟ್ಟಬೇಕು ಅಂತ. ಸೊ ಅದು ಫುಲ್ಫಿಲ್ ಆಗಿದೆ. ಒಂದಷ್ಟು ಸ್ವಲ್ಪ ಸಾಲ ಇದೆ, ಮುಂದೆ ಕೆಲಸ ಇರುತ್ತಲ್ಲ ತೀರ್ಸೋಣ. ಮನೆಗೆ ಬೆಳಕು ಅಂತ ಹೆಸರಿಟ್ಟಿದ್ದೀರಿ. ಬೆಳಕು ಅಂದ್ರೆ ಆಕ್ಚುಲಿ ನನ್ನ ಹೆಸರು ಪ್ರಕಾಶ್, ನನ್ನ ವೈಫ್ ಹೆಸರು ಬಂದ್ಬಿಟ್ಟು ಜ್ಯೋತಿ. ಜ್ಯೋತಿ ಪ್ರಕಾಶ್ ಅನ್ನ ಮಿಕ್ಸ್ ಮಾಡ್ಕೊಂಡು ಅದ್ರ ಬೆಳಕೆ ಬರುತ್ತಲ್ವಾ, ಅದಕ್ಕೆ ಬೆಳಕು ಅಂತ ಇಟ್ಟಿರೋದು. ವೀಕ್ಷಕರೇ, ತಮ್ಮೆಲ್ಲರಿಗೂ ಪ್ರಕಾಶ್ ತಮಿನಾಡವರ ಸರ್ ಮನೆಗೆ ಪ್ರೀತಿಯ ಸ್ವಾಗತ. ಆನಂದ ಓಂಕಾರ. ಅಪ್ಪ ನಾನು 4 ವರ್ಷ ಇರುವಾಗಲೇ ತಿರ್ಕೊಂಡ್ಬಿಟ್ಟಿದ್ರು. ನಂಗೆ 4 ವರ್ಷ ಇರುವಾಗ. ತಂದೆಯವ್ರನ್ನಂತೂ ತುಂಬಾ ಮಿಸ್ ಮಾಡಿರ್ತೀರಿ ಸರ್. ಆ ನೆನಪುಗಳೇ ಇಲ್ಲ, ಏನು ಬರ್ತಾ ಇಲ್ಲ ಅಷ್ಟೇ. ಅವ್ರದ್ದು ನನಗೆ ಫೇಸು ನೆನಪಿಲ್ಲ. ಅಮ್ಮ ತುಂಬಾ ಕಷ್ಟಪಟ್ಟಿದ್ದಾರೆ ಅವರು. ನನ್ನ ಜೊತೆ ಇರ್ಬೇಕು, ನಾನು ಸ್ವಂತ ಮನೇಲಿ ಇರ್ಬೇಕು ಅಂತ ಅವ್ರಿಗೂ ಆಸೆ ಇತ್ತು, ನನ್ಗೊಂದು ಮನೆ ಆಗ್ಬೇಕು ಅಂತ. ಸೊ ಅದಕ್ಕೆ ಸ್ವಲ್ಪ ಬೇಗ ಕೈಯಲ್ಲಿ ದುಡ್ಡಿಲ್ಲ ಅಂದ್ರೂ ಸ್ಟಾರ್ಟ್ ಮಾಡಿದೆ. ನಂಗೆ ಮುಗಿಸ್ಲಿಕ್ಕೆ ಅವ್ರ ಅವಕಾಶ ಕೊಟ್ಟಿಲ್ಲ, ತಿರ್ಕೊಂಡ್ಬಿಟ್ಟು. ಸ್ಟಾರ್ಟಿಂಗ್ ನಾನು ಕೂಲಿ ಕೆಲಸ ಹೋಗಿದ್ದೀನಿ, ಫ್ಲೈಟ್ ಫ್ಯಾಕ್ಟ್ರಿಲಿ ಕೆಲಸ ಮಾಡಿದ್ದೀನಿ, ಬಸ್ ಏಜೆಂಟ್ ಆಗಿ ಕೆಲಸ ಮಾಡಿದ್ದೀನಿ, ಆಟೋ ಓಡಿಸಿದ್ದೀನಿ. ದೊಡ್ಡವನು ಈಗ ಒಂದು ಫಸ್ಟ್ ಪಿಯರ್ ಇದೆ, ಇದು ಚಿಕ್ಕವನು ಈಗ 3rd ಸ್ಟ್ಯಾಂಡರ್ಡ್ ಇದೆ. ಅದು ಮೊದಲು ಫೋಟೋ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆ ಚಿತ್ರದಲ್ಲಿ ನಿಮ್ಮ ಹಿಂದೆ ರವಿ ಅಣ್ಣನು ಕೂತಿದ್ರು. ತುಂಬಾ ಜನ ಅವ್ರನ್ನ ಅಬ್ಸರ್ವ್ ಮಾಡಿರ್ಲಿಲ್ಲ. ಈಗ ರವಿ ಅಣ್ಣ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದ್ದಾರೆ. ಇದು ಸರ್ಕಾರಿ ಆದ ಸ್ವಲ್ಪ ಸಮಯದ ನಂತರನೇ ಅವರಿಗೆ ಈ ಕ್ಯಾರೆಕ್ಟರ್ ಫಿಕ್ಸ್ ಆಗಿತ್ತು. ಈಗ ಸೂಫ್ರಮ್ ಸೋದು ರವಿ ಅಣ್ಣ ಪಾತ್ರ. ರಾತ್ರಿದೊಂದು ವಿಷಯ ಹೇಳಿ ಪ್ರಯೋಜನ ಇಲ್ಲ ಮಾರೆ. ಎಂತಾಯ್ತು ಅಣ್ಣ? ಪ್ರತಿಯೊಂದು ಹೆಜ್ಜೆಯೂ ಕೂಡ ಒಂದೊಂದು ಬದಲಾವಣೆಯನ್ನ ಬದುಕಲ್ಲಿ ತರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಪರ್ಟಿಕ್ಯುಲರ್ಲಿ ನಿಮ್ಮ ಲೈಫ್ ಅಲ್ಲಿ ಬದಲಾವಣೆ ತಂದ ಹೆಜ್ಜೆ ಯಾವುದು ಅಂತೀರಿ? ನಿಮಗೆಲ್ಲ ಗೊತ್ತು, ನಂಗೆ ಬ್ರೇಕ್ ಕೊಟ್ಟಿದ್ದು ಒಂದು ಮೊಟ್ಟೆ ಕತೆ. ಬಹುಶಃ ನನ್ಗೆ ಅವ್ರ ಪರಿಚಯದಿಂದ ಸಿನಿಮಾದಲ್ಲಿ ಕೊರತೆ ಆಗಿಲ್ಲ. ಒಂದು ಒಳ್ಳೆ ಪಾತ್ರ ಕೊಟ್ರು. ಆಮೇಲೆ ಇಲ್ಲಿವರೆಗೂ ಕೆಲಸ ಮಾಡ್ತಾನೆ ಇದ್ದೀನಿ. ಸೊ ಅದು ನಂದ ಒಂದು ನಾನು ಇಟ್ಟಿರೋ ಒಂದು ಒಳ್ಳೆ ಸ್ಟೆಪ್ ಅನ್ಸುತ್ತೆ ನಂಗೆ. ರಾಜು ಶೆಟ್ ಸರ್ ಜೊತೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿರೋದು. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ಮಂಗಳೂರು ಗ್ರಾಮಾಂತರ ಭಾಗದಲ್ಲಿ ನಾನು ನಿಂತಿದ್ದೀನಿ. ನನ್ನ ಹಿಂದೆ ಕಾಣಿಸ್ತಾ ಇರೋದು ಅದ್ಭುತವಾದಂತಹ ಪ್ರತಿಭೆಯ ನಿವಾಸ. ಇವರ ಅದ್ಭುತವಾದಂತಹ ಕಲೆಯನ್ನ ನೋಡಿ ತಾವೆಲ್ಲರೂ ಕೂಡ ಖುಷಿ ಪಟ್ಟಿರ್ತೀರಿ, ಚಪ್ಪಾಳೆ ಶಿಳ್ಳೆಯನ್ನ ಹೊಡೆದಿರ್ತೀರಿ. ಹಾಗಿದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಹೆಚ್ಚು ಇನ್ಡೆಪ್ತ್ ಆಗಿ ಹೇಳೋದಕ್ಕೆ ಹೋಗೋದಿಲ್ಲ. ಬನ್ನಿ ಇವತ್ತು ನಮ್ಮ ಅತಿಥಿಯನ್ನ ಪರಿಚಯ ಮಾಡಿಸ್ತಾ ಹೋಗ್ತೀನಿ. ಇದು ಅವರ ಹೊಸ ಮನೆ. ಬಂದ ತಕ್ಷಣ ಮನೆಗೆ ಬಲಭಾಗದಲ್ಲಿ ನಮಗೆ ಒಂದು ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾ ಕಾಣ ಸಿಗುತ್ತೆ. ಅದಾದ ನಂತರ ಮನೆ ಹೆಸರು ಬೆಳಕು ಅಂತ ಹೆಸರಿದೆ. ತಮ್ಮೆಲ್ರಿಗೂ ಕೂಡ ಕಾಂತಾರ ಚಿತ್ರ ಗೊತ್ತಿರಬೇಕು. ಸೊ ಕಾಂತಾರ ಚಿತ್ರದಲ್ಲಿ ಬೆಳಕು ಅನ್ನುವಂತಹ ಪದ ನೋಡಿರ್ತೀರಿ. ಆಲ್ಮೋಸ್ಟ್ ಹಿಂಟ್ ಸಿಕ್ಕಿರುತ್ತೆ ತಮಗೆ. ಸರ್ಪ್ರೈಸ್ ಇವತ್ತು ನಿಮಗೆ. ಸೊ ಯಾರಿದ್ದಾರೆ ನಮ್ಮ ಅತಿಥಿ? ಇವತ್ತು ಮಾಡ್ತಾ ಇರುವಂತಹ ಹೋಮ್ ಟೂರ್ ಇದು. ಸೊ ನಮ್ಮ ಅತಿಥಿಯನ್ನ ವೆಲ್ಕಮ್ ಮಾಡೋಣ. ಪ್ರಕಾಶ್ ತುಮಿನಾಡು ಸರ್. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಓಕೆ ಸರ್, ನಾ ಅದ್ಭುತವಾಗಿದ್ದೇನೆ. ಇವತ್ತು ಬಹಳ ಖುಷಿ ಆಗ್ತಿದೆ. ಮಂಗಳೂರು ಗ್ರಾಮಾಂತರ ಭಾಗದಲ್ಲಿ ನಾವು ಇದೀವಿ. ತುಂಬಾ ಅದ್ಭುತವಾಗಿರುವಂತಹ ಕಲಾವಿದ ತಾವು, ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸರ್ ಇವತ್ತು ತಮ್ಮ ಹೋಮ್ ಟೂರ್ ಮಾಡೋದಕ್ಕೆ ನಾವು ಬಂದಿದೀವಿ. ಲೈಕ್ ಎಷ್ಟು ಕಷ್ಟ ಆಯ್ತು ಈ ಮನೆಯನ್ನ ನಿರ್ಮಾಣ ಮಾಡೋದಕ್ಕೆ ಅಂತ? ಕಷ್ಟ ಅಂತೂ ಎಲ್ಲರಿಗೂ ಆಗುತ್ತೆ. ಮನೆ ಕಟ್ಟುವಾಗ ಗಾದೆನೇ ಇದೆಯಲ್ಲ, ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು. ಖಂಡಿತ ಕಷ್ಟ ಆಗಿದೆ, ಬಟ್ ಒಂದು ಕನಸಿತ್ತು ಈ ತರ ಒಂದು ಮನೆ ಕಟ್ಟಬೇಕು ಅಂತ. ಸೊ ಅದು ಫುಲ್ಫಿಲ್ ಆಗಿದೆ. ಒಂದಷ್ಟು ಸ್ವಲ್ಪ ಸಾಲ ಇದೆ, ಮುಂದೆ ಕೆಲಸ ಇರುತ್ತಲ್ಲ ತೀರ್ಸೋಣ. ಯಾವಾಗ್ಲೂ ಕೂಡ ಸರ್, ಒಬ್ಬ ಕಲಾವಿದ ಒಂದೊಳ್ಳೆ ಮನೆ ಮಾಡ್ಕೊಂಡಿದ ತಕ್ಷಣ, ಒಬ್ಬ ಪತ್ರಕರ್ತ ಒಂದು ಕಾರ್ ತಗೊಂಡಿದ ತಕ್ಷಣ ಕಾಮೆಂಟ್ ಮಾಡೋರು ಜಾಸ್ತಿ ಇರ್ತಾರೆ. ಅವ್ರಿಗೆ ಏನ್ ಬಿಡಿ ದುಡ್ಡು ಕಡಿಮೆ ಇಲ್ಲ, ಬರ ಇಲ್ಲ ಅಂತ. ಬಟ್ ಶ್ರಮ ಯಾರು ಕೂಡ ಅಷ್ಟಾಗಿ ನೋಡಿರೋದಿಲ್ಲ. ಸೊ ಪ್ರತಿಯೊಂದು ಇಟ್ಟಿಗೆಯ ಹಿಂದೆ ಒಂದು ಇತಿಹಾಸ ಇರುತ್ತೆ ಅಂತ ಹೇಳ್ತಾರೆ. ಎಷ್ಟು ಶ್ರಮ, ಎಷ್ಟು ಸಮಯ ತಗೊಳ್ತು ಸರ್ ಒಂದು ಸ್ವಂತ ಸೂರನ್ನ ಮಾಡ್ಕೊಳ್ಳೋದಕ್ಕೆ?
ಆಕ್ಚುಲಿ ಇದು ಸ್ಟಾರ್ಟ್ ಮಾಡಿ ನಾನು 4 ವರ್ಷ ಮೇಲೆ ಆಯ್ತು. 4 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ಅಂದ್ರೆ ಕೊರೋನಾ ಟೈಮ್ ಅಲ್ಲಿ ನಾನು ಜಾಗ ತಗೊಂಡಿತ್ತು. ಹಾ. ಆಮೇಲೆ ಸ್ಟಾರ್ಟ್ ಮಾಡಿದೆ, ಕೊರೋನಾ ಬಂತು, ಗೊತ್ತಲ್ಲ, ಕಾಲೇಜಲ್ಲಿ ಕೆಲಸನೇ ಇರ್ಲಿಲ್ಲ, ಸೊ ಸ್ಟಾಪ್ ಮಾಡಿದೆ. ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದೆ, ಸ್ವಲ್ಪ ಕೆಲಸ ಸ್ಟಾರ್ಟ್ ಮತ್ತೆ ಸ್ಟಾರ್ಟ್ ಮಾಡಿದೆ ಕೆಲಸ. ಆಮೇಲೆ ನಮ್ಮ ಅಮ್ಮ ತಿಳ್ಕೊಂಡ್ಬಿಟ್ರು, ಸೊ ಒಂದ್ ವರ್ಷ ಅದಕ್ಕೆ ಬ್ರೇಕ್ ತಗೊಂಡೆ. ಸೊ ಮತ್ತೆ ಅದಾದ್ಮೇಲೆ ಸ್ಟಾರ್ಟ್ ಮಾಡಿ ಈಗ ಫಿನಿಶ್ ಆಗಿ ಕೂತಿದ್ದೀನಿ. ಓಕೆ, ತಾಯಿಯವ್ರಿಗೆ ಒಂದು ಕನಸಿದ್ದೇ ಇರುತ್ತೆ, ಮನೆ ಹೀಗಿರ್ಬೇಕು, ಮಗ ಕಟ್ಟುವ ಮನೆಯಲ್ಲಿ ಹೀಗೆ ಓಡಾಡ್ಬೇಕು ನಾನು ಅನ್ನುವಂಥದ್ದೆಲ್ಲ. ಆ ಮೂಮೆಂಟ್ ಗಳನ್ನ ತುಂಬಾ ಮಿಸ್ ಮಾಡ್ಕೋತೀರಾ ಅಂತ? ಆಕ್ಚುಲಿ ನಾನು ಮನೆ ಸ್ವಲ್ಪ ಬೇಗ, ಇಷ್ಟು ಬೇಗ ಪ್ಲಾನ್ ಇರ್ಲಿಲ್ಲ ನಾನು. ಸ್ವಲ್ಪ ಮಕ್ಕಳ ಎಜುಕೇಶನ್ ಮುಗಿಲಿ ಆಮೇಲೆ ಮಾಡೋಣ ಅಂತ ಇದ್ದಿದ್ದು. ಆ, ಅಮ್ಮ ನನ್ನ ಮನೇಲಿ ಕೂರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಆಕ್ಚುಲಿ ಗಡಿ ಬಿಟ್ಟು ಈಚೆ ಬಂದಿರೋದು. ಅದು ಹಳೆ ಮನೆ, ಅವರಿಗೆ ಏಜ್ ಆಗಿತ್ತಲ್ಲ, ಸೊ ಆ ಫೆಸಿಲಿಟಿ ಏನ್ ಇರ್ಲಿಲ್ಲ. ಸೊ ಅದಕ್ಕೆ ನಾನು ರೆಂಟ್ ಹೌಸ್ ಗೆ ಬಂದೆ. ಸೊ ಅದಾದ್ಮೇಲೆ ರೆಂಟ್ ಹೌಸ್ ಇಂದ ಒಂದು ಸ್ವಂತ ಮನೆ, ನನ್ನ ಮನೇಲಿ ನನ್ನ ಜೊತೆನೆ ಇದ್ರು ಜಾಸ್ತಿ. ಸೊ ಅವ್ರ ಜೊತೆ ನನ್ನ ಜೊತೆ ಇರ್ಬೇಕು, ನಾನು ಸ್ವಂತ ಮನೇಲಿ ಇರ್ಬೇಕು ಅಂತ ಅವ್ರಿಗೂ ಆಸೆ ಇತ್ತು, ನನ್ಗೊಂದು ಮನೆ ಆಗ್ಬೇಕು ಅಂತ. ಸೊ ಅದಕ್ಕೆ ಸ್ವಲ್ಪ ಬೇಗ, ಕೈಯಲ್ಲಿ ದುಡ್ಡಿಲ್ಲ ಅಂದ್ರೂ ಸ್ಟಾರ್ಟ್ ಮಾಡಿದೆ. ಸೊ ಅದು ನಂಗೆ ಮುಗಿಸ್ಲಿಕ್ಕೆ ಅವ್ರ ಅವಕಾಶ ಕೊಟ್ಟಿಲ್ಲ, ತಿರ್ಕೊಂಡ್ಬಿಟ್ರು. ಓಕೆ, ವೆಲ್ ಸರ್, ಮನೆಗೆ ಬೆಳಕು ಅಂತ ಹೆಸರಿಟ್ಟಿದ್ದೀರಿ. ಯಾಕೆ ಬೆಳಕು ಅನ್ನುವಂತಹ ಹೆಸರನ್ನೇ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಬೆಳಕು ಅಂದ್ರೆ ಆಕ್ಚುಲಿ ನನ್ನ ಹೆಸರು ಪ್ರಕಾಶ್, ನಿಮಗೆಲ್ಲ ಗೊತ್ತು. ಅಂಡ್ ನನ್ನ ವೈಫ್ ಹೆಸರು ಬಂದ್ಬಿಟ್ಟು ಜ್ಯೋತಿ. ಸೊ ಎರಡನ್ನು ಮಿಕ್ಸ್ ಮಾಡ್ಕೊಂಡು, ಜ್ಯೋತಿ ಪ್ರಕಾಶ್ ಅನ್ನ ಮಿಕ್ಸ್ ಮಾಡ್ಕೊಂಡು ಅದ್ರ ಬೆಳಕೆ ಬರುತ್ತಲ್ವಾ, ಅದಕ್ಕೆ ಬೆಳಕು ಅಂತ ಇಟ್ಟಿರೋದು. ಕರೆಕ್ಟ್ ಸರ್, ಬೆಳಕು ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಬದುಕಿಗೆ ಎಷ್ಟು ಮ್ಯಾಟರ್ ಆಗ್ತದೆ ಅಂತ? ಖಂಡಿತ ಎಲ್ರು ಅದೇ ಇದ್ರಲ್ಲಿ ಇರ್ತಾರಲ್ವಾ, ನಮ್ ಲೈಫ್ ಚೆನ್ನಾಗಿರ್ಬೇಕು ಯಾವತ್ತು. ಅಂದ್ರೆ ಕತ್ಲೆ ಅನ್ನೋದು ಇದ್ದೇ ಇರುತ್ತೆ, ಕತ್ಲೆ ಸರಿದ ಮೇಲೆ ಬೆಳಕು ಬಂದೇ ಬರುತ್ತೆ. ಸೊ ಆ ಬೆಳಕು ಸದಾ ಸ್ವಲ್ಪ ಇನ್ನೂ ಉಜ್ವಲವಾಗಿರ್ಬೇಕು ಅಂತ ನಾವು ಆಸೆ ಪಡ್ತೀವಿ. ಸೊ ಆ ಕಾನ್ಸೆಪ್ಟ್ ಮೇಲೆ ನಾ ಹೆಸರು ಇಟ್ಟೆ. ಸೊ ಎಲ್ರು ಅದೇ ಆಶೆದಲ್ಲಿ ಇರ್ತಾರೆ, ನನಗೂ ಅದೇ ಆಸೆ ಇತ್ತು. ಓಕೆ, ವೆಲ್ ಸರ್, ಮನೆಯ ಹೊರಗಡೆ ನಾವು ನೋಡಿದಾಗ ತುಳಸಿ ಕಟ್ಟೆ ಇತ್ತು, ಅದಾದ ನಂತರ ಬಾವಿ ಕೂಡ ಮಾಡಿದಿರಿ ಅನ್ಸುತ್ತೆ. ಅದು ಮಾಡ್ರನ್ ಟಚ್ ಕೊಟ್ಟಿದಿರಿ ಅದಕ್ಕೆ? ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಬಾವಿ ಅಲ್ಲ ಅದು, ಅದು ಇದು ಸಿಂಕ್ ಇದು ಹೇಳ್ತೇವೆ, ಏನದು ಟ್ಯಾಂಕ್, ನೀರಿದು ನೀರು ಟ್ಯಾಂಕ್. ಅದಕ್ಕೆ ಹೆಂಗು ಅಲ್ಲಿ ಇತ್ತಲ್ವಾ, ಅದಕ್ಕೆ ಅಲ್ಲೇ ಒಂದು ಪ್ಲಾನ್ ಮಾಡಿ ಆತರ ಮಾಡಿರೋದು. ಇದು ಆಕ್ಚುಲಿ ನಂದೇ ಐಡಿಯಾ. ಇದು ನಂದೇ ಐಡಿಯಾ, ಹೌದು. ನಾವು ಆಕ್ಚುಲಿ ಸಿನಿಮಾಗಳಲ್ಲಿ ಒಂದಷ್ಟು ಗ್ರಾಫಿಕಲ್ ವಿಡಿಯೋಗಳಲ್ಲಿ ನೋಡ್ತಾ ಇದ್ವಿ ಈ ತರದ್ದು, ಗೊಂಬೆಗಳದ್ದು ಒಂದಷ್ಟು ಮೂವಿಗಳಲ್ಲಿ ಬರ್ತಿತ್ತಲ್ಲ, ಲೈಕ್ ಆ ತರದ್ದು ಫ್ಯಾಂಟಸಿನ ಈಗಲೂ ಕೂಡ ಫಾಲೋ ಮಾಡ್ತೀರಾ ಅಂತ? ಹೌದು, ಇದು ಆಕ್ಚುಲಿ ನನ್ನ ಫ್ರೆಂಡ್, ನಿಮ್ಗೆ ಗೊತ್ತಿರ್ಬೋದು, ರಾಜೇಶ್ ಬಂದಿಡು ಅಂತ, ಅವ್ರ ಆರ್ಟ್ ಡೈರೆಕ್ಟರ್, ಸಿನಿಮಾದಲ್ಲಿ ಆರ್ಟ್ ಎಲ್ಲ ವರ್ಕ್ ಮಾಡ್ತಾರೆ, ಅವ್ರ ಟೀಮ್ ಮಾಡಿರೋದು ಇದು. ಸೊ ಅವನಿಗೆ ನಾನು ಹೇಳಿದೆ, ಅವನ ಈ ತರದೆಲ್ಲ ಸುಮಾರು ಮಾಡಿದ್ದಾರೆ ಅವರು. ಸೊ ಅವ್ರಿಗೆ ಹೇಳಿದ, ಒಂದು ನನ್ಗೆ ಚೆನ್ನಾಗಿರೋದೊಂದು ಮಾಡ್ಕೊಡು ಅಂತ. ಸೊ ಈ ಕಾನ್ಸೆಪ್ಟ್ ಕೊಟ್ಟ ನಂಗೆ, ಒಂದ್ 3-4 ಡಿಸೈನ್ ಕಳ್ಸಿದ. ಸೊ ಇದು ಇಷ್ಟ ಆಯ್ತು, ಇದು ಮಾಡಿಸಿದೆ. ಸೊ ಇಂಜಿನಿಯರಿಂಗ್ ಕಳ್ಸಿದೆ, ಆಮೇಲೆ ಇದು ಚೆನ್ನಾಗಿದೆ ಅಂತ ಅವ್ರು ಹೇಳಿದ್ರು, ಮಾಡಿಸಿದೆ ಆಮೇಲೆ. ಅಮೇಜಿಂಗ್ ಸರ್. ಸರ್, ಮನೆಗೆ ತುಂಬಾ ಜನ ಬೆಲ್ ಹಾಕಿರ್ತಾರೆ, ಬಟ್ ನಿಮ್ಮ ಮನೆಯಲ್ಲಿ ಎಂಟರ್ ಆದ ತಕ್ಷಣ ಈ ತರದ್ ಗಂಟಿ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಒಳ್ಳೆ ನಿನಾದ ಅದು. ಹೌದು, ಅಂದ್ರೆ ನಿಮ್ಗೆ ಗಂಟೆ ಯಾವತ್ತು ನಮ್ಮನ್ನ ಒಂಥರ ಯಾವ್ದು ಬೇರೆ ಮೂಡಿ ಕರ್ಕೊಂಡು ಹೋಗಿ ಗೊತ್ತಿದೆ ಅಲ್ಲ ನಿಮಗೆ. ಸೊ ಅದೊಂದು ಬಂದಾಗ, ಯಾರು ಅಲ್ಲಿ ಬಂದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾರು ಬಂದ್ರು ಅನ್ನುವಂತ. ಇನ್ನೊಂದು, ಇಲ್ಲರು ಬರೋ ಟೈಮ್ ನೋಡಿ, ಇಲ್ಲಿ ಬಂದು ಬೆಲ್ ಹೊಡಿಬೇಕು, ಅದಕ್ಕೆ ಮೊದಲು ನಮ್ಗೆ ಗೊತ್ತಾಗ್ಬಿಡುತ್ತೆ. ಅಟ್ಲೀಸ್ಟ್ ಮಿಡ್ಲ್ ಇದ್ದ ಕಾರಣ ಟಚ್ ಆಗುತ್ತೆ ಅದು. ಹೌದು, ಒಳಗಡೆ ಕೇಳಿಸುತ್ತೆ ಸರ್. ಓಕೆ, ವೆಲ್ ಸರ್, ಇವತ್ತು ನಿಮ್ಮ ಮನೆ ಮತ್ತು ಮನದ ಮಾತು ಜನರವರೆಗೂ ಹಂಚ್ಕೊಳ್ಳೋಣ. ವೀಕ್ಷಕರೇ, ತಮ್ಮೆಲ್ಲರಿಗೂ ಪ್ರಕಾಶ್ ತಮಿಳ್ನಾಡವರ ಸರ್ ಮನೆಗೆ ಪ್ರೀತಿಯ ಸ್ವಾಗತ. ಸೊ ನೋಡಿ, ಮನೆಗೆ ಎಂಟರ್ ಆದ ತಕ್ಷಣ ನಮಗೆ ಅದ್ಭುತವಾಗಿರುವಂತಹ ಒಂದಷ್ಟು ಅವಾರ್ಡ್ಗಳ ದರ್ಶನ ಆಗುತ್ತೆ. ಸಾಕಷ್ಟು ಕೊಡುಗೆ ಚಿತ್ರರಂಗಕ್ಕೆ ಅವರು ಕೊಟ್ಟಿದ್ದಾರೆ ಮತ್ತು ಅನೇಕ ಪ್ರಶಸ್ತಿಗಳು ಕೂಡ ಇದೆ. ಸರ್, ಎಷ್ಟು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿದಿರಿ ಅಂತ? ಯಾಕೆಂದ್ರೆ ಇಷ್ಟೊಂದು ನೆನಪಿನ ಕಾಣಿಕೆಗಳು. ಸುಮಾರು ಮಾಡಿದೀನಿ. ಇಂಥದ್ದೇ ಒಂದು ಮೇಲೆ ಕೂಡ ಇದೆ, ಫಸ್ಟ್ ಫ್ಲೋರ್ ಅಲ್ಲಿ ಕೂಡ ಇಂಥದ್ದೇ ಒಂದು ಇದೆ. ಈ ಕಡೆ ಟಿವಿ ಯೂನಿಟ್ ಅಲ್ಲಿ ಇದೆ, ಮೇಲೆ ಇನ್ನೊಂದು ಟಿವಿ ಯೂನಿಟ್ ಇದೆ, ಅಲ್ಲೂ ಇದೆ. ಸೊ ಸುಮಾರು ಕಾರ್ಯಕ್ರಮ ಅಟೆಂಡ್ ಮಾಡಿದೀನಿ. ಹೋಗಿದ್ದಕ್ಕಂದ್ರೆ ಜಾಸ್ತಿ ಬಿಟ್ಟಿರೋದೇ ಜಾಸ್ತಿ. ನಾನು ಅಂದ್ರೆ ಹೋಗಕ್ ಆಗಲ್ಲ ಎಲ್ಲಾ ಕಡೆ, ಬಿಕಾಸ್ ಕರೀತಾರೆ ಪ್ರೀತಿಯಿಂದ. ಬಟ್ ನಾವು ಕೆಲಸ ಎಲ್ಲ ಊರಲ್ಲಿ ಇರಲ್ಲ, ಶೂಟಿಂಗ್ ಅಂತ ಅಲ್ಲಿ ಎಲ್ಲ ತಿರುಗಾಡ್ತಾ ಇರ್ತೇವೆ. ಸೊ ಹೋಗಕ್ ಆಗಲ್ಲ. ಸರ್, ಕೆಲವೊಂದು ಬಾರಿ ಕಾರ್ಯಕ್ರಮಗಳನ್ನ ಮಿಸ್ ಮಾಡ್ಕೊಂಡಾಗ ಇನ್ಫ್ಯಾಕ್ಟ್ ತಮಗೂ ಕೂಡ ಫೀಲ್ ಇರುತ್ತೆ, ಹೋಗ್ಬೇಕಿತ್ತು, ಒಂದೊಳ್ಳೆ ಕಾರ್ಯಕ್ರಮ ಕರೆದಿದ್ರು ಅಂತ. ಆ ತರದ್ದು ಯಾವ ಕಾರ್ಯಕ್ರಮದ ಬಗ್ಗೆ ತುಂಬಾ ಲೈಕ್ ಫೀಲ್ ಆಗಿತ್ತು ತಮ್ಗೆ? ತುಂಬಾ ಜಾಸ್ತಿ ಫೀಲ್ ಆಗೋದು ನಮ್ಮ ಊರಿನ ಕಾರ್ಯಕ್ರಮ. ನಾನು ಹುಟ್ಟಿ ಬೆಳೆದು ತುಮಿನಾಡು ಅಂತ, ಅಲ್ಲಿದ್ದು ಕಾರ್ಯಕ್ರಮ ಕೆಲಸ ಎಲ್ಲ ಕರೆದಾಗ ಹೋಗ್ಲಿಕ್ಕೆ ಆಗಿಲ್ಲ ಅಂದ್ರೆ ತುಂಬಾ ಫೀಲ್ ಆಗ್ಬಿಡುತ್ತೆ. ಅಲ್ಲೇ ಅಂದ್ರೆ ನಾವು ಅಲ್ಲೇ ಏನೋ ಮಜಾ ಮಾಡ್ತಿದ್ವಿ ಮೊದ್ಲು, ನಮ್ದ ಏನ್ ಬಾಲ್ಯ ಇತ್ತು,
ಆಮೇಲೆ ನಾವ್ ಅಲ್ಲಿಂದಾನೆ ಬಂದಿರೋದು, ಎಲ್ಲ ಜರ್ನಿ ಎಲ್ಲ ಅಲ್ಲಿಂದಾನೆ ಸ್ಟಾರ್ಟ್ ಆಗಿರೋದು. ಹೌದು. ಸೊ ಅಲ್ಲಿ ಆಗುವ ಕಾರ್ಯಕ್ರಮಕ್ಕೆ ಮಿಸ್ ಆದಾಗ ಜಾತ್ರೆ ಇರ್ಬೋದು, ಮಾರ್ಚಲ್ಲಿ ಜಾತ್ರೆ ನಡೆಯುತ್ತೆ, ನವರಾತ್ರಿ ನಾಡಹಬ್ಬ ನಡೆಯುತ್ತೆ. ಹೌದು. ಈ ಎಲ್ಲಾ ಟೈಮಲ್ಲೂ ಆಲ್ಮೋಸ್ಟ್ ನಮಗೆ ನಾಟಕ ಇರುತ್ತೆ. ಶನಿವಾರ ಆದಿತ್ಯವಾರ ಅಂತೂ ಫ್ರೀ ಇರೋದೇ ಇಲ್ಲ, ನಾವು ಬಿಸಿ ಇರ್ತೀವಿ. ಸೊ ಅಲ್ಲಿ ಜಾತ್ರೆ ಆಗೋದು ಶನಿವಾರ ಆದಿತ್ಯವಾರ. ಸೊ ಆ ಟೈಮಲ್ಲಿ ಹೋಗಕ್ಕಾಗಲ್ಲ. ನವರಾತ್ರಿ ಟೈಮ್ ಅಲ್ಲಿ ಎಲ್ಲಾ ದಿನಗಳಲ್ಲಿ ನಾಟಕ ಇರುತ್ತೆ. ಸೊ ಅಲ್ಲೂ ಕಾರ್ಯಕ್ರಮ ಇರೋದು ನವರಾತ್ರಿ ಟೈಮಿಗೆನೆ. ಸೊ ಅದು ತುಂಬಾ ಮನ್ಸಿಗೆ ಏನೋ ಬೇಜಾರಾಗ್ಬಿಡುತ್ತೆ, ಅಯ್ಯೋ ಮಿಸ್ ಮಾಡ್ತೀವಿ ಅಲ್ವಾ ಅಂತ ಹೇಳಿ. ಸೊ ಅದಕ್ಕೆ ಆದಷ್ಟು ಅದನ್ನ ಕಂಟ್ರೋಲ್ ಮಾಡಿ ಟ್ರೈ ಮಾಡ್ತೀನಿ. ಬಿಕಾಸ್ ಬೇರೆ ಟೈಮ್ ಅಲ್ಲಿ ಒಂದು ಸಲ ಹೋದ್ರೆ ಮತ್ತೆ ಜಾಸ್ತಿ ಫೀಲ್ ಆಗುತ್ತೆ. ಅದಕ್ಕೆ ಕಂಟ್ರೋಲ್ ಮಾಡ್ಕೊಂಡು ಓಕೆ ಸರ್, ತಾಯಿ ಅವ್ರ ಜೊತೆ ಇರುವಂತಹ ಒಂದು ಅದ್ಭುತವಾಗಿರುವಂತಹ ಪೇಂಟಿಂಗ್ ಇದೆ. ಅವರಿಗೆ ಆಕ್ಚುಲಿ ಏನ್ ಕನಸಿತ್ತು ಸರ್? ತಾವ್ ಏನ್ ಆಗ್ಬೇಕು ಅನ್ನುವಂತಹ ಕನಸಿತ್ತು ಅವರಿಗೆ? ನಾನೊಬ್ಬ ನಟ ಆಗ್ಬೇಕಂತ ಅವ್ರಿಗೆ ಆಸೆ ಇತ್ತು. ಅಂದ್ರೆ ಅವರ ಸಪೋರ್ಟ್ ಇಂದಲೇ ನಾನು ಸ್ಟಾರ್ಟಿಂಗ್ ಅಲ್ಲಿ ನಾಟಕ ಗಿಟ್ಕೆಲ್ಲ ಮಾಡ್ತಾ ಇದ್ದಿದ್ದು. ಸುಮಾರು ನಿಮ್ಗೆ ಗೊತ್ತಿರುವ ಸುಮಾರು ಮನೆಗಳಲ್ಲಿ ನಾಟಕ ಆದಿದ್ರೆ ಹೋಗೋದು ತುಂಬಾ ಕಷ್ಟ ಸಾಧ್ಯ. ಅಂದ್ರೆ ಬಿಡಲ್ಲ, ಇನ್ ಕೆಲಸ ಮಾಡಿ ಸುಮ್ನೆ ಅಂತ ಹೇಳಿ. ಸೊ ಅಮ್ಮ ಹಂಗೆ ಅಲ್ಲ, ಮಾಡು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಅಂಡ್ ಸಿನಿಮಾ ಕರ್ಕೊಂಡು ಹೋಗಿರೋರು, ತಿಂಗಳಿಗೆ ಒಂದಾದ್ರೂ ಸಿನಿಮಾ ಕರ್ಕೊಂಡು ಹೋಗಿರೋರು ಮೊದ್ಲಿಂದ ನಾವೆಲ್ಲರೂ ಮನೆಯಲ್ಲಿ. ಸೊ ಅದು ನನ್ಗೆ ಸ್ಪೆಷಲಿ ನನ್ನ ಮನೆಯಲ್ಲಿ ಜಾಸ್ತಿ ಗೀಳು ಹಚ್ಕೊಂಡ್ಬಿಡ್ತು ಸಿನಿಮಾ ಅದು ಇದು ಅಂತೇಳಿ. ನಾನೊಬ್ನೇ ಕಂಟಿನ್ಯೂ ಮಾಡಿದೆ ಅದನ್ನ. ನಾಟಕ ಮಾಡ್ಕೊಂಡಿದ್ದೆ, ಸಪೋರ್ಟ್ ಮಾಡಿದ್ರು. ದಿ ಸೈಮ್ ಅವಾರ್ಡ್ಸ್ ಬಂದಾಗ ಏರ್ಪೋರ್ಟ್ ಬಂದಿದ್ರು, ಸರ್ಪ್ರೈಸ್. ನನ್ನ ಫ್ರೆಂಡ್ಸ್ ಈಗ JP ತುಮಿನಾಡು, ಸೂಫ್ರಮ್ ಸೋ ಅವರು ಅವರೆಲ್ಲ ಸ್ವಲ್ಪ ಗ್ಯಾದರ್ ಆಗಿ ನನ್ನ ಮನೆಯವ್ರನ್ನ ಎಲ್ಲ ಏರ್ಪೋರ್ಟ್ ಕರ್ಕೊಂಡ್ ಬಂದಿದ್ರು. ಅಲ್ಲಿ ತೆಗ್ದಿರೋ ಫೋಟೋ ಅದು. ಅದನ್ನ ನಾನು ಆಮೇಲೆ ಮನೆಗೆ, ಅದು ಅಷ್ಟು ಕ್ಲಾರಿಟಿ ಇರ್ಲಿಲ್ಲ, ಅದನ್ನ ನಾನು ಪೇಂಟಿಂಗ್ ಮಾಡ್ಸಿರೋದು. ಮತ್ತೊಂದು ಅಲ್ಲಿ ಇನ್ನೊಂದು ಫೋಟೋ ಇದೆಯಲ್ಲ ಸರ್ ಕೆಳಗಡೆ, ಲೈಟ್ಸ್ ಕ್ಯಾಮ್ರಾ ಹಸಲ್ ಅಂತ ಹೇಳಿ, ಅದು ಯಾರು ಕೊಟ್ಟದ್ದು ಅಂತ? ಅದು ಇವರು ನಮ್ಮ ಅವ್ರ ಹೆಸರು ಆಕ್ಚುಲಿ ಮರ್ತೋಯ್ತು ನಂಗೆ. ಶರಣ್ ಚಿಲಿಮಿ ಅಂತ ಅವ್ರದ್ದೊಂದು ಇದಿದೆ ಯೂಟ್ಯೂಬ್ ಚಾನಲ್, ನಿಮ್ಗೆ ನೋಡಿರ್ಬೋದು. ತುಂಬಾ ಫೇಮಸ್, ಅವ್ರು ತುಂಬಾ ಫಾಲೋವರ್ಸ್ ಇದ್ದಾರೆ ಅವರಿಗೆ. ಶರಣ್ ಚಿಲಿಮಿ ಅಂತ, ಪವರ್ ಹೌಸ್ ಅಂತ. ಸೊ ಅವರ ಜೊತೆ ವರ್ಕ್ ಮಾಡೋರು ಅವರು. ಅವರ ಇದಕ್ಕೆ ನಾನು ಸಂದರ್ಶನಕ್ಕೆ ಹೋಗಿದ್ದೆ, ಅಲ್ಲಿ ಕರೆದಿದ್ರು ನನ್ನ. ಸೊ ಅಲ್ಲಿ ನನಗೆ ಅವರು ಗಿಫ್ಟ್ ಮಾಡಿರೋದು. ಓಕೆ, ಮತ್ತೊಂದು ಕಡೆ ಇಲ್ಲೊಂದಷ್ಟು ಪೇಂಟಿಂಗ್ಸ್ ಗಳಿದೆ ಸರ್. ಒಂದು ಸ್ಕೆಚ್ ಇದೆ, ಮತ್ತೊಂದು ಪೇಂಟಿಂಗ್ ಇದೆ. ಇದು ಯಾರು ಕೊಟ್ಟದ್ದು ಅಂತ? ಅದು ತುಂಬಾ ಬ್ಯೂಟಿಫುಲ್ ಆಗಿದೆ. ಅದೊಬ್ರು ಟೀಚರ್ ಕೊಟ್ಟಿರೋದು ನಂಗೆ, ಆ ಕಡೆ ಬೀಸೋಡ್ ಕಡೆಯವರು. ಸರ್ಕಾರಿ ಬಂದ ಟೈಮಲ್ಲಿ ಅವಾರ್ಡ್ ಬಂದಿತ್ತಲ್ಲ ಸೈಮಾ, ಸೊ ಅವರ ಅದು ನಂದು ಆಕ್ಚುಲಿ ಅದು ಫೋಟೋ ಇದ್ದಿದ್ದು ಬರೀ ಇದು ಮಾತ್ರ. ಭುಜಂಗ್ ಅಂತ ಕ್ಯಾರೆಕ್ಟರ್ ಇತ್ತಲ್ಲ ಸರ್ಕಾರಿದು, ಜೈ ಅನ್ನೋ ಒಂದು ಕ್ಯಾರೆಕ್ಟರ್ ಇತ್ತು. ಅದಕ್ಕೆ ಅವರು ಅದು ಸೈಮ್ ಔಟ್ಸ್ ಇದು ಎಷ್ಟು ಅಡಿಷನಲ್ ಮಾಡ್ಕೊಂಡು ಮಾಡಿರೋದು ಪೇಂಟ್ ಅದು. ಓಕೆ, ಇನ್ಫ್ಯಾಕ್ಟ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆ ಚಿತ್ರದಲ್ಲಿ ನಿಮ್ಮ ಹಿಂದೆ ರವಿ ಅಣ್ಣನು ಕೂತಿದ್ರು. ತುಂಬಾ ಜನ ಅವ್ರನ್ನ ಅಬ್ಸರ್ವ್ ಮಾಡಿರ್ಲಿಲ್ಲ. ಈಗ ರವಿ ಅಣ್ಣ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದ್ದಾರೆ. ಹೇಗೆ ಸರ್ ಒಂದೊಂದು ಚಿತ್ರ ಒಬ್ಬೊಬ್ರು ಯೂ ಟರ್ನ್ ಆಗುತ್ತಲ್ಲ ಅಂತ? ಖಂಡಿತ ಟೀಮ್ ವರ್ಕ್ ಅಂತ ಬಂದಾಗ ನೋಡಿ, ಇದು ಇದ್ದೇ ಇರುತ್ತೆ. ಆಕ್ಚುಲಿ ಅದು ಸರ್ಕಾರಿಯಾದ ಸ್ವಲ್ಪ ಸಮಯದ ನಂತರನೇ ಅವ್ರಿಗೆ ಈ ಕ್ಯಾರೆಕ್ಟರ್ ಫಿಕ್ಸ್ ಆಗಿತ್ತು. ಈಗ ಸೂಫ್ರಮ್ ಸೋದು ರವಿ ಅಣ್ಣ ಪಾತ್ರ ಆಲ್ಮೋಸ್ಟ್ 6 ವರ್ಷದ ಮೊದಲೇ ಫಿಕ್ಸ್ ಆಗಿತ್ತು, ನೀವೇ ಮಾಡಬೇಕು ಅಂತ. ಸೊ ಇಷ್ಟು ದೊಡ್ಡ ಜರ್ನಿ ತಗೊಳ್ತದ್ದು. ಸ್ಕ್ರಿಪ್ಟ್ ಅಷ್ಟು ಜರ್ನಿ ತಗೊಂಡದಕ್ಕೆ ಸ್ಕ್ರಿಪ್ಟ್ ಚೆನ್ನಾಗಿ ಬಂತು. ಈಗ ಸಿನಿಮಾ ಚೆನ್ನಾಗಾಯ್ತು, ಎಲ್ಲಾ ಪಾತ್ರಗಳಿಗೂ ಒಂದು ಹೆಸರಾಯ್ತು, ಚೆನ್ನಾಗಿ ಹೋಗ್ತಾ ಇದೆ. ಅಮೇಜಿಂಗ್ ಸರ್. ಟಿವಿ ಗ್ಯಾಲರಿ ಈ ಕಡೆ ಇದೆ, ಸಿಗ್ತದ ಸರ್ ಸಮಯ? ತಮ್ಮ ಪಾತ್ರಗಳನ್ನ ತಾವು ನೋಡ್ತೀರಾ ಸ್ಕ್ರೀನ್ ಮೇಲೆ? ಖಂಡಿತ, ಫ್ರೀ ಇದ್ದಾಗೆಲ್ಲ ಸಿನಿಮಾ ಜಾಸ್ತಿ ನೋಡ್ತೀನಿ, ಮನೇಲಿ ಇದ್ದಾಗಲೂ ಅಷ್ಟೇ. ಅಂದ್ರೆ ಇವರೆಲ್ಲ ಮಲಗಿದ ಮೇಲೇನು ಸ್ವಲ್ಪ ಹೊತ್ತು ಸಿನಿಮಾ ನೋಡ್ಕೊಂಡಿರ್ತೀನಿ. 12 ಗಂಟೆವರೆಗೂ ಸಿನಿಮಾ ನೋಡ್ಕೊಂಡು ಆಮೇಲೆ ಮಲಗ್ತೀನಿ ನಾನು. ಅಮೇಜಿಂಗ್ ಸರ್. ಸೂಫ್ರಮ್ ಸೋ ಈ ಚಿತ್ರ ನಾನಂತೂ 4-5 ಬಾರಿ ಹೋಗಿ ಥಿಯೇಟರ್ ಅಲ್ಲಿ ನೋಡಿದೀನಿ. ತಾವು ಎಷ್ಟು ಬಾರಿ ನೋಡೋದಕ್ಕೆ ಸಮಯ ಸಿಕ್ತು ಅಂತ? ನಾನು ಆಕ್ಚುಲಿ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಕೂತ್ಕೊಂಡು ನೋಡಿರೋದು 2 ಸಲ. ಮತ್ತೆ ಈ ಥಿಯೇಟರ್ ವಿಸಿಟ್ ಅಂತ ಇದೆಯಲ್ಲ, ಸೊ ಹಂಗೆ ಸುಮಾರು ಸಲ ನೋಡಿದೀನಿ. ಮಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಸುಮಾರು ಕಡೆ ಹೀಗೆ ಅಂದ್ರೆ ನಿಂತ್ಕೊಂಡು ನೋಡಿರೋದು. ಫುಲ್ ಸಿನಿಮಾ ಕೂತ್ಕೊಂಡಲ್ಲ, ಫುಲ್ ಇರುತ್ತಲ್ಲ, ಫುಲ್ ಹೌಸ್ ಹೋಗ್ತಾ ಇತ್ತಲ್ಲ ಶೋಸ್. ಸೊ ನಿಂತ್ಕೊಂಡು ಆಮೇಲೆ ಥಿಯೇಟರ್ ವಿಸಿಟ್ ಮಾಡಿ ಜನರ ಜೊತೆ ಮಾತಾಡಿದ್ದೆಲ್ಲ ಇದೆ. ಸೊ ಆಗ ಟೀಮ್ ಜೊತೆ ನೋಡಿದ್ದು ಸುಮಾರು ಸಲ ನೋಡಿದ್ದೀನಿ. ಓಕೆ ಸರ್, ನಾನು ಇನ್ಫ್ಯಾಕ್ಟ್ ಹೇಮಾ ಮಾಲಿನಿ ಅವ್ರ ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಅವ್ರು ಕೇಳ್ತಾ ಇದ್ದೆ, ಮೇಡಮ್ ನಿಮ್ಮ ಕ್ಯಾರೆಕ್ಟರ್ ನ ನೀವು ನೋಡಿದಾಗ ಏನಾದ್ರು ಕರೆಕ್ಷನ್ ಮಾಡ್ಕೋತೀರಾ ಅಂತ. ತಾವು ಆ ತರದ್ ಏನಾದ್ರು ಲೈಕ್ ರಿಪೀಟೆಡ್ಲಿ ಸಿನಿಮಾವನ್ನ ನೋಡಿದಾಗ ಇದನ್ನ ಚೇಂಜ್ ಮಾಡ್ಕೋಬೇಕು ಅಥವಾ ಇದ್ರಲ್ಲಿ ಏನೋ ಒಂದು ಮಿಸ್ ಇದೆ, ಆ ತರದ್ ಏನಾದ್ರು ಇದೆಯಾ ಅಂತ? ಖಂಡಿತ ಅದು ಹಾಗೆ ಆಗುತ್ತೆ. ಈ ಸಿನಿಮಾ ಅಂತಲ್ಲ, ಪ್ರತಿ ಸಿನಿಮಾ ನೋಡಿದಾಗ್ಲೂ ನಮಗೆ ಇಲ್ಲೊಂದು ಆಪ್ಷನ್ ಇತ್ತಲ್ಲ, ಈ ತರ ಚೆನ್ನಾಗಿ ಮಾಡಬಹುದಿತ್ತಲ್ಲ ಅನ್ನುವಂಥದ್ದು ನಮಗೆ ಫೀಲ್ ಬಂದೇ ಬರುತ್ತೆ. ಡೆಫಿನೆಟ್ ಆಗಿ ಅದು ಇಲ್ಲೊಂದು ಈ ತರ ಒಂದು ಡೈಲಾಗ್ ಹೊಡಿಬೋದಿತ್ತಲ್ಲ ಅಂತ, ಪಂಚ್ ಹೊಡಿಬೋದಿತ್ತಲ್ಲ ಅಂತ ಇದೆಲ್ಲ ಬಂದೇ ಬರುತ್ತೆ. ಅಫ್ಕೋರ್ಸ್ ಅಂದ್ರೆ ಈಗ ಸೂಫ್ರಮ್ ಸೋ ಹೆಂಗಾಯ್ತು ಅಂತ ಹೇಳಿದ್ರೆ, ಬಿಸಿ ಶೆಡ್ಯೂಲ್ ಅಲ್ಲಿ ಮಾಡಿರೋದು. ಆ ಕಡೆ ಕಾಂತಾರ, ಈ ಕಡೆ ಮಾರ್ನಮಿ, ಈ ಕಡೆ ಇದು ಸೂಫ್ರಮ್ ಸೋ. ಸೊ ಅವಾಗ ನಮ್ಗೂ
ಅಷ್ಟೊಂದು ಟೈಮ್ ಸಿಗಲ್ಲ ಇದನ್ನೆಲ್ಲ ತುಂಬಾ ಹೊತ್ತು ಇದ್ ಮಾಡ್ಕೊಳಕ್ಕೆ. Correct. ಆದ್ರೂ ಡೈರೆಕ್ಟರ್ ಏನ್ ಹೇಳಿದಾರೆ ಅದನ್ನ ಕರೆಕ್ಟ್ ಟ್ರೈ ಮಾಡಿದ್ವಿ ಸ್ಕ್ರೀನ್ ಮೇಲೆ. ಓಕೆ ಸರ್, ಮಗನ್ ಫೋಟೋ ಅಂತ ಅನ್ನಿಸ್ತದೆ ಅದು. ಈಗ ಏನ್ ಮಾಡ್ತಿದ್ದಾನೆ ಸರ್ ಮಗ? ಎಷ್ಟು ವರ್ಷ? ಆಕ್ಚುಲಿ ಇವನ್ ದೊಡ್ಡವನು, ಇದು ಚಿಕ್ಕ ಒಂದು ಬರ್ತ್ಡೇ ತೆಗೆದಿರೋದು. ಇವನ್ ದೊಡ್ಡವನು, ಈಗ ಅವನ್ ಫಸ್ಟ್ ಇಯರ್ ಇದ್ದಾನೆ. ಇವನ್ ಚಿಕ್ಕವನು. ಎಷ್ಟು ಇವನ್- ವರ್ಷದ ಹಿಂದೆ ಸರ್ ತೆಗ್ದಿರೋದು ಫೋಟೋ ಅದು? ಇದು ಒಂದು ಮೊದಲ ವರ್ಷ ಬರ್ತ್ಡೇಗೆ ಹ್ಮ್. ತೆಗ್ದಿರೋದು. ಓಕೆ ಇದು ಚಿಕ್ಕವನು. ಹ್ಮ್. ಈಗ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾನೆ, ಓಕೆ 3ನೇ ಕ್ಲಾಸು. ಇವನ್ ಫಸ್ಟ್ ಇಯರ್ ಇದ್ದಾನೆ. ಓಕೆ. ಅಲ್ಲಿ ಇನ್ನೊಂದು ಫ್ರೇಮ್ ಪಕ್ಕದಲ್ಲಿ ಇದೆ, ಕಂಪ್ಲೀಟ್ ಫ್ಯಾಮಿಲಿ ಅದ್ರಲ್ಲಿ ಇದೆ ಅನ್ಸುತ್ತೆ. ಇದು ನನ್ನ ಇವನ ದೊಡ್ಡ ಮಗನೇ, ಅದನ್ನು ಕೂಡ ಹಾ. 5ನೇ ವರ್ಷ ಬರ್ತ್ಡೇ ಟೈಮ್ ಅಲ್ಲಿ ತೆಗ್ದಿರೋದು ನಮ್ 3 ಜನ. ಅದು ಮದ್ವೆ ಫೋಟೋ? ಅದು ಮದುವೆ ಫೋಟೋ. ಅದು ದೊಡ್ಡವನೇ, ಚಿಕ್ಕಿರಬೇಕಾದ್ರೆ. ಓಕೆ. ಯಾವ ಇಸ್ವಿಲ್ ಆಗಿದ್ದು ಸರ್ ಮದ್ವೆ? ನಮ್ದು ಓವಿಸವ್ಯ 17 ಇಯರ್ಸ್ ಆಯ್ತು. ಅಂದ್ರೆ 17 ಅಂದ್ರೆ 2008. ಓಕೆ ಓಕೆ. ವೀಕ್ಷಕರೇ, ಈ ಭಾಗದಲ್ಲಿ ನಿಮಗೆ ಟಿವಿ ಗ್ಯಾಲರಿ ಇದೆ, ಮತ್ತೊಂದು ಕಡೆ ಆ ಕಡೆ ಬುದ್ಧನ ಒಂದು ವಿಗ್ರಹ ಇರುವಂತಹದ್ದನ್ನ ನೀವು ಗಮನಿಸಬಹುದು. ಮತ್ತೊಂದು ಕಡೆ ವಿಘ್ನ ನಿವಾರಕನ ಕಂಪ್ಲೀಟ್ ಒಂದು ವಿಗ್ರಹ ಇದೆ. ಬುದ್ಧ ಪ್ರತಿ ಮನೆಯಲ್ಲೂ ಕೂಡ ನಾನು ಹೋದಂತಹ ಕಡೆಗಳಲ್ಲಿ ಮ್ಯಾಕ್ಸಿಮಮ್ ನನಗೆ ಬುದ್ಧ ಸಿಗ್ತಾನೆ ಸರ್. ಯಾಕೆ ಬುದ್ಧನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀರಿ? ಪೀಸ್ ಆಫ್ ಮೈಂಡ್ ಇರ್ಲಿ ಅಂತ. ಓಕೆ. ಸೊ ಅದೊಂದು ಸಂಕೇತ ಅಲ್ವಾ. ಹ್ಮ್. ಸೊ ಅದಕ್ಕೆ ಒಂದು ಹಾಕೊಂಡಿದ್ದೀನಿ. ಮೊದಲೇ ಇತ್ತದ್ದು ಒಂದು ಅದಿದ್ರೆ ಒಂಥರ ಏನೋ ಅಟ್ಲೀಸ್ಟ್ ನಾವೇನಾದ್ರೂ ಜೋರಾಗಿ ಮಾತಾಡ್ಕೊಂಡಾದ್ರೂ ಅದನ್ನ ನೋಡಿ ಸ್ವಲ್ಪ ಕೂಲ್ ಆಗಿರೋಣ ಅಂತ ಅನ್ಸುತ್ತಲ್ವಾ. ಸರ್, ಕಾಮಿಡಿಯಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತೀರಿ, ಮನೆಯಲ್ಲಿ ಬಂದಾಗ ಸೇಮ್ ಕಾಮಿಡಿ ಟ್ರ್ಯಾಕ್ ಇರುತ್ತಾ? ಖಂಡಿತ ಆತರ ಅಂದ್ರೆ ನಾವ್ ಇರ್ಕೊಂಡಾಗ ಸ್ವಲ್ಪ ಕಮ್ಮಿ, ಸ್ವಲ್ಪ ಏನಾದ್ರು ಇರುತ್ತೆ. ಸ್ವಲ್ಪ ನಮ್ಮ ಫ್ಯಾಮಿಲಿಯ ನಮ್ಮ ಫ್ರೆಂಡ್ಸ್ ಎಲ್ಲ ಗ್ಯಾದರ್ ಆದ್ರೆ ಇರುತ್ತೆ, ತುಂಬಾ ಮಜಾ ಇರುತ್ತೆ. ಅಲ್ಲ ಸರ್, ಲೈಕ್ ತುಂಬಾ ಜನ ಆಕ್ಟರ್ಸ್ ಸ್ಕ್ರೀನ್ ಅಲ್ಲಿ ಇರುವ ರೀತಿಯಲ್ಲಿ ರಿಯಲ್ ಲೈಫ್ ಅಲ್ಲಿ ಇರಲ್ಲ. ಕೆಲವರು ಕಾಮಿಡಿ ಮಾಡಿದಾಗ ರಿಯಲ್ ಲೈಫ್ ಅಲ್ಲಿ ತುಂಬಾ ಸೀರಿಯಸ್ ಇರ್ತಾರೆ. ನೀವು ಸೀರಿಯಸ್ ಮೇಂಟೈನ್ ಮಾಡ್ತೀರಾ ಅಥವಾ ಹೇಗೆ ಅಂತ? ಇಲ್ಲ ಆತರ ಏನಿಲ್ಲ, ಸೀರಿಯಸ್ ಮೇಂಟೈನ್ ಮಾಡೋದು ಆತರ ಏನಿಲ್ಲ. Okay. ಬಟ್ ಅದೇ ಸಿಚುವೇಶನ್ ಅಲ್ಲಿ ಆತರ ಇರುತ್ತೆ ಅಷ್ಟೇ. ಮತ್ತೆ ಅದೇ ನಾನು ಹೇಳ್ದೆ, ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬಂದಾಗ ತುಂಬಾ ಗಮ್ಮತ್ ಮಾಡ್ಕೊಂಡಿರ್ತೀವಿ, ಮಜಾ ಮಾಡ್ಕೊಂಡಿರ್ತೀವಿ. ಆ, ಈಗ ನಾವು ಫ್ಯಾಮಿಲಿ ಇದ್ದಾಗ್ಲೇ ಅಷ್ಟೇನು ಸೀರಿಯಸ್ ಆಗಿರಲ್ಲ, ಗಮ್ಮತ್ ಮಾತಾಡ್ತಾ ಇರ್ತೀವಿ ಅಷ್ಟೇ. ಓಕೆ. ವೆಲ್ ವೀಕ್ಷಕರೇ, ಮತ್ತೊಂದು ಕಡೆ ನೀವು ನೋಡಬಹುದು, ದೇವರ ಕೋಣೆ ಕಡೆ ನಿಮ್ಮನ್ನೀಗ ಕರ್ಕೊಂಡು ಹೋಗ್ತೇನೆ. ಸೊ ಇಲ್ಲಿ ದೇವರ ಕೋಣೆ ಇದೆ. ತುಂಬಾ ಅದ್ಭುತವಾದಂತಹ ಡಿಸೈನಿಂಗ್ ಅನ್ನ ಮಾಡಿದ್ದಾರೆ. ಕಂಪ್ಲೀಟ್ ನೋಡಿ, ಇಂಟೀರಿಯರ್ ಕೂಡ ಅಷ್ಟೇ ಫ್ಯಾಂಟಾಸ್ಟಿಕ್ ಆಗಿದೆ. ಓಂಕಾರ, ಮತ್ತೊಂದು ಕಡೆ ಯಾವುದು ಸರ್ ತಮ್ಮ ಮನೆ ದೇವರು? ನಮ್ದು ಕಟೀಲು ದುರ್ಗಾ ಪರಮೇಶ್ವರಿ. ಟೈಮ್ ಕೊಡ್ತೀರಿ ದೇವರಿಗೆ? ಹಾ. ಎಷ್ಟೊತ್ತು ಸಮಯ ಕೊಡ್ತೀರಿ ಪೂಜೆ ಪುನಸ್ಕಾರ? ಸಂಜೆ ನಾನು ಜಾಸ್ತಿ ಇಲ್ಲ, ಅವ್ರ ಮನೆಯವ್ರು ಮಾಡ್ತಾರೆ. ಹ್ಮ್. ನಾನು ಅಂದ್ರೆ ಡೈಲಿ ಇರಲ್ಲ ಅಲ್ಲ, ಸೊ ಅದಕ್ಕೆ ಅವರು ಅದನ್ನ ಕ್ಯಾರಿ ಮಾಡ್ತಾರೆ. ನಾನು ಮನೇಲಿ ಇದ್ದಾಗ ನಾನು ಇರ್ತೀನಿ ಅಷ್ಟೇ. ಓಕೆ. ಮೇಡಮ್ ಏನ್ ಮಾತಾಡಲ್ಲ ಅಂತ? ಅವ್ರು ಕಡಿಮೆ ಮಾತಾಡೋದು. ವೀಕ್ಷಕರೇ, ಮತ್ತೊಂದು ಕಡೆ ಕಿಚನ್ ಇದೆ ಈಗ. ಸೊ ಕಿಚನ್ ಎಲ್ಲರೂ ಕೂಡ ಅಡಿಗೆ ಮಾಡ್ತಾರೆ, ತಿಂತಾರೆ. ಹೌದು ಸರ್, ನೀವೇನಾದ್ರೂ ಅಡಿಗೆ ಟ್ರೈ ಮಾಡ್ತೀರಾ ಮನೆಯಲ್ಲಿ ಮಾಡೋದಕ್ಕೆ? ಇಲ್ಲ ಇಲ್ಲ, ಅಡಿಗೆ ಕಿಚನ್ಗೆ ಹೋಗೋದು ತುಂಬಾ ಕಮ್ಮಿ ನಾನು. ಓಕೆ. ಮೊದ್ಲು ಅಂದ್ರೆ ಮದ್ವೆ ಮುಂಚೆ ಎಲ್ಲ ಅದೇ ಮನೇಲಿ ಯಾರು ಇರ್ಲಿಲ್ಲ ಅಲ್ವಾ. ಲಕ್ನೋರ್ ಮದ್ವೆ ಆದ್ಮೇಲೆ ನಾನು ಸ್ವಲ್ಪ ಗ್ಯಾಪ್ ಇತ್ತು. ಆ ಟೈಮಲ್ಲಿ ಸ್ವಲ್ಪ ಏನೋ ಸಿಕ್ದಾಗಿ ನಾನು ಅಮ್ಮ ಇಬ್ಬರೇ ಇದ್ವಲ್ಲ, ಅವಾಗೇನೋ ಟ್ರೈ ಮಾಡ್ತಿದ್ದೆ ಬಿಟ್ರೆ. ಓಕೆ. ಇವಾಗ ಅದನ್ನು ಮರ್ತೋಯ್ತು, ಆಯ್ತಲ್ಲ 17 ವರ್ಷ ಮದ್ವೆ ಆಗಿ. ಮದ್ವೆ ಆದ್ಮೇಲೆ ಇವಳಂತೂ ಬರಕ್ಕೆ ಬಿಡಲ್ಲ ಕಿಚನ್ ಒಳಗೆ. ಕಂಪ್ಲೀಟ್ ಅವರಿಗೆ ಅವರೇ ತಗೊಳ್ತಾರೆ. ಯಾವತ್ತೂ ಕೂಡ ಸರ್, ಲೈಕ್ ಸಣ್ಣ ಪುಟ್ಟ ವಿಚಾರದಲ್ಲಿ ಮನಸ್ತಾಪ ಬಂದಾಗ ಕಾಫಿ ಮಾಡ್ಕೊಡೋದು, ಟೀ ಮಾಡ್ಕೊಡೋದು, ಪ್ಯಾಂಪರ್ ಮಾಡೋದು, ಆ ತರದ್ದೇನು? ಇಲ್ಲ ಆತರ ಅಂದ್ರೆ ನಾವು ನಾಟಕದವ್ರು ಮೊದ್ಲೇ ನೋಡಿ, ಬರೋದೇ ಲೇಟು ನೈಟು. ಬೆಳಿಗ್ಗೆ ನಾವೇ ಎದ್ದೇಳು ಲೇಟು. ಸಪೋಸ್ ಅವಳಿಗೆ ಆತರ ಹುಷಾರಿಲ್ಲ ಅಂದ್ರೆ ಹೋಟ್ಲಿಂದಾನೆ ಪಾರ್ಸಲ್ ತಿಂಡಿಗೆ ಟೀ ಅಲ್ಲೇ ಮಾಡ್ಕೋತೀವಿ. ಟೀ ಎಲ್ಲ ಮಾಡ್ತೀನಿ, ಅದೇನು ತೊಂದ್ರೆ ಇಲ್ಲ. ನಮ್ಮ ಏನೋ ತಿಂಡಿ ತಂದು ಮಾಡ್ತೀವಿ ಅಷ್ಟೇ. ಓಕೆ. ಸರ್, ಮಕ್ಕಳ ಬಗ್ಗೆ ಏನ್ ಕನಸಿದೆ ಅಂತ? ಅದೇ ನನ್ಗೆ ಒಂದೇ ಇರೋದು, ಒಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕು. ಅದಕ್ಕೆ ಜಾಸ್ತಿ ನಾವೇನು ಕೊಡಕ್ಕಾಗಲ್ಲ. Correct. ಅದು ನೀವೇನ್ ಬೇಕೋ ಅದು ನೀವು ಕೇಳಿ ನಾವು ಕೊಡ್ತೀನಿ. ಅದು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಮಾಡ್ಕೊಳ್ತೀನಿ ಅಂತ ಅಷ್ಟೇ. ಅವರು ಅಂದ್ರೆ ಅವರು ಈಗ ಗೊತ್ತಿಲ್ಲ, ನನ್ಗೂ ದೊಡ್ಡ ಎಜುಕೇಶನ್ ಇಲ್ಲ. ಬಟ್ ಒಂದ್ರ ಬಗ್ಗೆ ಫೋಕಸ್ ಅಂತ ಇದ್ರೆ ನಾವು ಅಚೀವ್ ಮಾಡ್ಬೋದು, ಅದು ಯಾವ್ದು ಆಗಿರ್ಬೋದು. Correct. ನಾವು ಎಜುಕೇಶನ್ ಅಲ್ಲಿ ಏನು ಮಾಡ್ಬೋದು, ಬೇರೆ ರೀತಿಯಲ್ಲಿ ಸ್ಪೋರ್ಟ್ಸ್ ಅಲ್ಲೂ ಮಾಡ್ಬೋದು, ಕಲಾವಿದರಾಗೂ ಏನೋ ಮಾಡ್ಬೋದು. ಅವ್ರದ್ದೇನ್ ಕನ್ಸಿದೆ ಅದ್ರಲ್ಲಿ ಫೋರ್ಸ್ ಇಲ್ಲ, ನೀವು ಇದೇ ಆಗ್ಬೇಕು, ಇದೇ ಮಾಡು ಅಂತೇಳಿ ನಿಮ್ಗೆ ಯಾವ್ದು ಬೇಕೋ ಅದ್ ಮಾಡ್ಕೊಳ್ಳಿ, ನಾನು ಸಪೋರ್ಟ್ ಆಗಿ ನಿಲ್ತೀನಿ ಅಷ್ಟೇ. ನೀವ್ ಏನ್ ಓದಿರೋದು ಸರ್? ನಾನ್ 10th. ಯಾಕಂದ್ರೆ ಫಸ್ಟ್ ಪಿ ಹೋಗಿದ್ದೆ, ಬಟ್ ಕಂಪ್ಲೀಟ್ ಮಾಡಿಲ್ಲ. ಫಸ್ಟ್ ಪಿ ಕಂಪ್ಲೀಟ್ ಮಾಡಿಲ್ಲ, ಅದರಲ್ಲೇ ನಿಲ್ಸ್ಬಿಟ್ಟು. ರೀಸನ್ ಸರ್?
ಅದೇ ಮನೆಯಲ್ಲಿ ಸಮಸ್ಯೆಗಳಿತ್ತು ಆ ಟೈಮಲ್ಲಿ, Okay. ಆಗಿಲ್ಲ ಕಂಟಿನ್ಯೂ ಮಾಡೋದು. ಬಟ್ ಆಸೆ ಇತ್ತು. ಆಸೆ ಇತ್ತು ಅಲ್ಲಿ ನಮ್ಮ ಮನೆಯವ್ರು ಎಲ್ರಿಗೂ ಆಸೆ ಇತ್ತು, ನಾನು ಒಬ್ಬನಾದ್ರೂ ಮನೇಲಿ ಒಂದು ಎಜುಕೇಶನ್ ಬೇಕು ಅಂತ. ಓಕೆ. ಅಣ್ಣನ ಸಪೋರ್ಟ್ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಹ್ಮ್. ಅವರೇ ಸೇರಿಸಿರೋದು ಕಾಲೇಜಿಗೆಲ್ಲ, ಬಟ್ ಅಣ್ಣಂದೇ ಸ್ವಲ್ಪ ಜಾಬ್ ಇದೆಲ್ಲ ಪ್ರಾಬ್ಲಮ್ ಆಯ್ತು, ಹಾಗೆ ಮತ್ತೆ discontinue. ನಾವು ಆಕ್ಚುಲಿ 7 ಜನ. ದೊಡ್ಡ ಅಣ್ಣ ತೀರ್ಕೊಂಡ್ಬಿಟ್ಟಿದ್ರು ನನ್ಗೆ ಸಿಕ್ಕಿರ್ಬೇಕಾದ್ರೆ, ಅವರು ಒಂದು 25th ಇಯರ್ಸ್ ಅಲ್ಲಿ, ಅವ್ರಿಗೆ 25 ವರ್ಷ ಆದ್ರೆ ತೀರ್ಕೊಂಡ್ಬಿಟ್ರು. ಆಮೇಲೆ ಇನ್ನೊಬ್ರು ಅಣ್ಣ, ಮತ್ತೆ 4 ಜನ ಅಕ್ಕನವರು, ನಾನು ಕೊನೆಯವನು. ಈಗ 6 ಜನ ಇದೀವಿ, ಅಣ್ಣ, ಅಕ್ಕಂದಿರು 4 ಜನ, ನಾನು ಲಾಸ್ಟ್. ಕಾಂತಾರ ಚಿತ್ರದಲ್ಲಿ ಜನ ನಿಮ್ಮನ್ನ ನೋಡಿ ಎಷ್ಟು ಖುಷಿ ಪಟ್ರೋ ಅದಕ್ಕಿಂತ ಡಬಲ್ ಖುಷಿ ಸೂ ಫ್ರಮ್ ಸೋನಲ್ಲೂ ಕೂಡ ಪಟ್ಟಿದೀವಿ. ಆ ಬೋಟಿ ತಿನ್ನೋ ಸ್ಟೈಲ್ ಇದೆಯಲ್ಲ ಸರ್, ಅದನ್ನ ಚಿಕ್ಕ ವಯಸ್ಸಿಂದ ಮಾಡ್ಕೊಂಡು ಬಂದದ್ದ ಅಥವಾ ಹೇಗೆ ಅಂತ? ಅಲ್ಲ, ಆಕ್ಚುಲಿ ಅದೊಂದು ಎಲ್ರಿಗೂ ಗೊತ್ತಿರುವಂತ ವಿಷಯ. ನಾವು ಚಿಕ್ಕನಲ್ಲಿ ಮಾಡಿರ್ತೇವೆ ಅದನ್ನ ಆಲ್ಮೋಸ್ಟ್. ಅದು ನಾವು ನಾರ್ಮಲ್ ಆಗಿ ತಿನ್ನೋದು ನನಗಂತೂ ನೆನಪಿಲ್ಲ. ತಗೊಂಡ್ರೆ ಅದು ಕೈಗೆ ಬೆರಳಿಗೆ ಹಾಕಿ ತಿನ್ನೋದು. ಸೊ ಇಂಥ ನೆನಪುಗಳೆಲ್ಲ ನಮ್ಗೆ ಮರ್ತೋಗಿರುತ್ತೆ. ಆಕ್ಚುಲಿ ಇದನ್ನ ಮಾಡಿರ್ತೀವಿ, ಬಟ್ ಮರ್ತೋಗಿರುತ್ತೆ. ಸೊ ಇದನ್ನೆಲ್ಲ ನಮ್ಮ JP ತುಮಿನಾಡು ಡೈರೆಕ್ಟರ್ ಅದನ್ನೆಲ್ಲ ಅಂತ ವಿಷಯಗಳನ್ನ ತರ್ಲಿಕ್ಕೆಲ್ಲ ಟ್ರೈ ಮಾಡಿದ್ರೆ, ಅಂದ್ರೆ ವಿಲೇಜ್ ಟ್ರೀಟ್ ಸಿನಿಮಾ ಆಗಿದ್ರಿಂದ ಇದೆಲ್ಲ ತಂದಿದ್ದಾರೆ ಸಿನಿಮಾದಲ್ಲಿ. ಸೊ ಅದು ನನ್ಗೂ ನೆನಪಿತ್ತು, ಅದು ನಾನು ತಿಂದಿರೋದೆಲ್ಲ. ಸೊ ಅದಕ್ಕನ್ನ ನಾನೇ ಅದ್ರಲ್ಲಿ ಮಜಾ ಮಾಡ್ಕೊಂಡು ತಿಂದೆ. ಸರ್, ಆಟೋ ಎಲ್ಲ ಓಡಿಸೋದು ಕಲ್ತದ್ದ ಹೇಗೆ? ನಾನು ಕಲ್ತದಲ್ಲ, ನಾನು ಓಡಿಸ್ತಾ ಇದ್ದೆ. ನಾನು ಸುಮಾರು ಒಂದು 3 ವರ್ಷ ಆಟೋ ಓಡಿಸಿದೀನಿ. ನಮ್ಮ ಊರಲ್ಲಿ ಓಡಿಸಿದೀನಿ, ಆಮೇಲೆ ಮಂಗಳೂರಲ್ಲಿ 1 ವರ್ಷ ಓಡಿಸಿದೀನಿ. ಬಾಡಿಗೆ ಹೋಗ್ತಿದ್ದೆ, ನಾನು ಮಾಡ್ತಿದ್ದೆ. ನಾನು ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿದ್ದೀನಿ. ಏನೆಲ್ಲ ಕೆಲಸಗಳು ಮಾಡಿ? ಸ್ಟಾರ್ಟಿಂಗ್ ಅದೇ ನಾನು ಎಲ್ಲ ಹೋಗಿದ್ದೀನಿ, ಕೂಲಿ ಕೆಲಸ ಹೋಗಿದ್ದೀನಿ, ಫ್ಲೈಟ್ ಫ್ಯಾಕ್ಟ್ರಿಲಿ ಕೆಲಸ ಮಾಡಿದ್ದೀನಿ, ಇದು ಬಸ್ ಏಜೆಂಟ್ ಆಗಿ ಕೆಲಸ ಮಾಡಿದ್ದೀನಿ, ಆಟೋ ಓಡಿಸಿದ್ದೀನಿ. ಇದು ಫೈನಲ್ ನಾನು ಮಾಡ್ತಿದ್ದು ನಮ್ದು ಈಗ ಇದಿದೆಯಲ್ಲ, ವುಡ್ ಪಾಲಿಶ್, ಇದು ವುಡ್ ಫಿನಿಶಿಂಗ್, ಅಂದ್ರೆ ಕಾಂಟ್ರಾಕ್ಟ್ ತಗೊಳ್ತಾ ಇದ್ದೆ. ಅದೊಂದು ದೀಕ್ಷಾ ವುಡ್ ಇಂಡಸ್ಟ್ರಿ ಅಂತ ಇದೆ, ಈ ಮನೇಲಿದ್ದು ಎಲ್ಲ ವುಡ್ ಎಲ್ಲ ಅವರದೇ. ನಾನು ಸ್ಟಾರ್ಟಿಂಗ್ ಕೆಲಸ ಮಾಡ್ತಿದ್ದೆ ಅಲ್ಲ. ಸೊ ಬಾಲಕೃಷ್ಣ ಅಂತೇಳಿ ನನ್ನ ಫ್ರೆಂಡ್ ಒಬ್ಬ, ನನ್ನ ಆತ್ಮೀಯ ಮಿತ್ರ ಅವನು. ನಾವು ಚೈಲ್ಡ್ಹುಡ್ ಅಲ್ಲಿ ಒಟ್ಟಿಗೆ ಇದ್ದಿದ್ದು, ಮಾಧವ ಅಂತ ಹೇಳಿ. ಸೊ ಅವರ ಅಣ್ಣಂತದ್ದು. ನಾನೇ ಸುಮಾರು ಕೆಲಸ ಮಾಡ್ತಿದ್ದೆ ಅಲ್ಲ. ಸೊ ಅವರು ಇದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ರು, ಫರ್ನಿಚರ್ ಫ್ಯಾಕ್ಟ್ರಿ. ಸೊ ಅವರು ಮಾಧವನಿಗೆ ಅವ್ರು ನಮ್ ಜೊತೆ ಇರ್ಲಿ ಅಲ್ಲ ಅಂತೇಳಿ ಕರೆದ್ರು ನನ್ನ. ಅದೇ ನಾನು ಮಾತಾಡೋದು ಸ್ವಲ್ಪ ಹುಷಾರಿದೆ ಮೊದ್ಲಿಂದ. ಅದೇ ಮಾರ್ಕೆಟಿಂಗ್ ತರ ಮಾಡ್ಲಿಕ್ಕೆ ಅವ್ರು ಕರೆದಿರೋದು. ಫರ್ನಿಚರ್ ಶಾಪಿಗೆ ಹೋಗಿ ಈ ತರ ಇದೆ, ತಗೊಳ್ಳಿ, ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಕರೆದಿರೋದು. ಬಟ್ ಅಲ್ಲೇನಾಯ್ತು, ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಹೊಸ ಸ್ಟಾರ್ಟ್ ಆಗಿರೋದಲ್ಲ, ಕೆಲಸಗಳ ಜನ ಸೆಟ್ ಆಗಿರ್ಲಿಲ್ಲ. ಈ ಪಾಲಿಶ್ ಇದ್ದು ಫಿನಿಶಿಂಗ್ ಕೆಲಸ ಇರುತ್ತಲ್ಲ, ವುಡ್ ಅದಕ್ಕೆ ಪೇಪರ್ ಹಾಕಿ, ಸೀಲರ್ ಕೊಟ್ಟು, ಮತ್ತೆ ಪೇಪರ್ ಹಾಕಿ ಅದನ್ನ ಅದಕ್ಕೆ ಪಾಲಿಶ್ ಮಾಡಿ ಸಂದ ಮಾಡ್ಬೇಕು, ಸ್ಪ್ರೇ ಎಲ್ಲ ಮಾಡಿ. ಸೊ ಇದಕ್ಕೆ ಜನ ಇರ್ಲಿಲ್ಲ ಕರೆಕ್ಟ್ ಆಗಿ ಅವರಿಗೆ. ಸೊ ಅದಕ್ಕೆ ಸ್ಟಾರ್ಟಿಂಗ್ ನನ್ನ ಅದಕ್ಕೆ ಹಾಕೊಂಡ್ರು, ಇದು ಸ್ವಲ್ಪ ಜನ ಸೆಟ್ ಹೋಗಿ ನಿಂತ್ಬಿಡು, ಮತ್ತೆ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ. ನಾನೆಲ್ಲ ಕೆಲಸ ಅಂತ ಬಂದ್ರೆ ಮತ್ತೆ ತುಂಬಾ ಅಂದ್ರೆ ಹಾನೆಸ್ಟ್ ಆಗಿ ಮಾಡ್ತೀನಿ, ತುಂಬಾ ಸ್ಪೀಡ್ ಆಗಿ ನೀಟ್ ಆಗಿ ಎಲ್ಲ ಇರ್ಬೇಕು ನನ್ನ ಕೆಲಸ. ಸೊ ಅದು ಅವ್ರಿಗೆ ಇಷ್ಟ ಆಯ್ತು, ಮತ್ತೆ ಅದನ್ನೇ ಕಂಟಿನ್ಯೂ ಮಾಡುವಂತ ಅಲ್ಲೇ ಇದ್ದೇನೆ. ಆಮೇಲೆ ಅದು ಆಗಿ ಮತ್ತೇನ್ ಮಾಡಿದ್ರು, ಅವರಿಗೆ ನನ್ಗೆ ಅಲ್ಲೇ ಕಾಂಟ್ಯಾಕ್ಟ್ ತರ ಕೊಟ್ಬಿಟ್ರು, ಅಲ್ಲೇ ಫ್ಯಾಕ್ಟ್ರಿಲೇ, ನೀನು ಒಂದಷ್ಟು ಹುಡುಗರು ಇಟ್ಕೋ, ನೀನೇ ಮಾಡ್ಕೊ ಅಂತ. ಸೊ ಅದನ್ನ ಕಂಟಿನ್ಯೂ ಮಾಡಿದೆ. ಸೊ ಅದೇ ಟೈಮ್ ಅಲ್ಲಿ ನಂಗೆ ಈ ನಾಟಕದೆಲ್ಲ ಆಪರ್ಚುನಿಟಿ ಬರ್ತಾ ಇತ್ತು ಬೇರೆ ಟೀಮ್ ಇಂದ. ಅದೀಗ ನನಗೆ ಶಾರದಾ ಆರ್ಟ್ಸ್ ಅಲ್ಲಿ ಮಾಡ್ತಾ ಇದ್ದೀನಲ್ಲ, ಅದೇ ಟೀಮ್ ಇಂದ ಬರ್ತಾ ಇತ್ತು. ನಂಗೆ ಹೋಗಕ್ ಆಗ್ತಾ ಇರ್ಲಿಲ್ಲ, ಬಿಕಾಸ್ ಕೆಲಸ ಇರುತ್ತೆ ಅಲ್ವಾ. ಆಮೇಲೆ ಏನ್ ಮಾಡಿದೆ, ನಾನು ಸ್ವಲ್ಪ ಸ್ವಂತ ಮಾಡಿ ಟ್ರೈ ಮಾಡಿದೆ. ಈ ಏನ್ ಕೆಲಸ ಇದೆ, ನಾನು ಅವ್ರ ಹತ್ರ ಹೇಳಿದೆ ಈಗ ಸ್ವಂತ ಮಾಡ್ತಿದ್ದೇನೆ, ಸರಿ ಅಂದ್ರು. ಹಾಗೆ ನಾನು ಹೊಸ ಮನೆಯದ್ದು ಕಾಂಟ್ರಾಕ್ಟ್ ತಗೊಳ್ಳಿ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಹೊಸ ಮನೆ ಆಗುತ್ತಲ್ಲ, ಅಲ್ಲಿದ್ದು ಈ ವುಡ್ ಫಿನಿಶಿಂಗ್ ಇದ್ದು ಕಾಂಟ್ರಾಕ್ಟ್ ತಗೊಳ್ಳಿ ಸ್ಟಾರ್ಟ್ ಮಾಡಿದೆ. ಸೊ ಆಗ ನಂಗೂ ಸ್ವಲ್ಪ ಫ್ರೀ ಅನಿಸ್ತಾ ಇತ್ತು, ಅಂದ್ರೆ ಏನಾದ್ರು ಮೆಟೀರಿಯಲ್ ತರ ಹೊರಗೆ ಹೋಗೋದು ಇದರೆಲ್ಲ ಇರ್ತಾ ಇತ್ತಲ್ಲ, ಕೆಲಸ ಹುಡುಗರು ಇದ್ರು. ಸೊ ಆಗ ನಾನು ಅಂದ್ಕೊಂಡೆ, ನಾಟಕದೇನು ಈಗ ಬರ್ತಾ ಇದೆ, ಕಂಟಿನ್ಯೂ ಮಾಡೋಣ ಅಂತ. ಸೊ ಆ ಟೀಮ್ಗೆ ಜಾಯ್ನ್ ಆದೆ. ಬಟ್ ಆರಂಭಿಕ ಹಂತದಲ್ಲಿ ತುಂಬಾ ಸಮಸ್ಯೆಗಳಾಗ್ತಾ ಇರುತ್ತೆ, ಯಾಕೆಂತಂದ್ರೆ ಇಲ್ಲೂ ಸಮಯ ಕೊಡಕ್ಕಾಗಲ್ಲ, ಆ ಕಡೆ ವೃತ್ತಿ ಬದುಕಿಗೂ ಸಮಯ ಕೊಡೋದಕ್ಕಾಗೋದಿಲ್ಲ. ಹೇಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಸರ್ ಎರಡನ್ನು, ಫೈನಾನ್ಷಿಯಲಿ ಸ್ಪೆಷಲಿ? ತುಂಬಾ ಕಷ್ಟ ಆಗುತ್ತೆ ನಮಗೆ, ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹೆಂಗಂದ್ರೆ ನಮ್ಗೆ ಈಗ ನೋಡಿ, ನಾನ್ ಆಗ್ಲೇ ಹೇಳಿದೆ, ನಾಟಕ ಅಂದ ಕೂಡಲೇ ನಾವು ನೈಟ್ ಬಂದು ಲೇಟ್ ಆಗುತ್ತೆ, ಬೆಳಿಗ್ಗೆ ಎದ್ದೇಳೋದು ಲೇಟು. ಸೊ ನಮ್ಮ ಹುಡುಗರು ಹೋಗಿ ಕೆಲಸ ಮಾಡಿದ್ರು ಓಕೆ, ಸೊ ಎಲ್ರು ಹಾನೆಸ್ಟ್ ಆಗಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಸೊ ಅಲ್ಲಿ ಅವರು ಬೆಳಿಗ್ಗೆ ಈಗ ನಾರ್ಮಲ್ ಆಗಿ ಒಂದು ಟೈಮ್ ಅಂದ್ರೆ 9 to 5 ಆ ತರ ಇರುತ್ತೆ. ಸೊ ಇವರು ಏನ್ ಮಾಡ್ತಾರೆ, ನಾನ್ ಬರೋದು ಲೇಟು ಎದ್ದು, ನಾನು 11 ಗಂಟೆ ಅಂದ್ರೆ ಇವರು 10 ಬರ್ತಾರೆ. ಸಂಜೆ ನಾನು ನಾಟಕದ ಅಂತ ಬೇಗ ಹೊರಟ್ರೆ ನನ್ನ ಹಿಂದೆ ಅವರು ಹೊರಡ್ತಾರೆ. ಸೊ ಈ ತರ ಎಲ್ಲ ಆಗ್ತಿತ್ತು. ಮತ್ತೆ ನಾನು ಕಾಂಟ್ರಾಕ್ಟ್ ತೆಗಿತಿದ್ದದು ಲೇಬರಿಗೆಲ್ಲ. ಲೇಬರ್ ಆದ್ರೆ ನಿಮ್ಗೆ ಅಲ್ಲಿ
ಮಾಡ್ಲೇಬೇಕು ಕೆಲಸ. ನಾನು ಒಂದು ಪೀಸ್ ಅಂತ ತಗೊಳ್ಳಿ, ಈಗ ಇಷ್ಟು ಲಕ್ಷಕ್ಕೆ ಮಾಡ್ಕೊಡ್ತೀನಿ ಅಂತೇಳಿ ತಗೊಳ್ತಾ ಇದ್ದದ್ದು. ಓಕೆ. ಸೊ ಅದೇನಾಗ್ತಿತ್ತು, ನಂಗೆ ಫಿನಾನ್ಷಿಯಲಿ ಕಷ್ಟ ಆಗ್ತಿತ್ತು ಅಂದ್ರೆ ಫಿನಿಶ್ ಮಾಡೋಕೆ. ಅಂದ್ರೆ ಈಗ ಒಂದು 5 ಜನ 5 ದಿನದಲ್ಲಿ ಕೆಲಸ ಕಮ್ಮಿ ಮಾಡಿದ್ರು ಒಂದು ವಾರಕ್ಕೆ ಒಂದು 30 ಗಂಟೆ ಕೆಲಸ ಕಮ್ಮಿ ಆಯ್ತು. Correct. ಸೊ ಅದನ್ನ ನಾನು ಫೀಲ್ ಮಾಡ್ಬೇಕಲ್ವಾ. ಸೊ ಈ ತರ ಆಗ್ತಿತ್ತು. ಫೈನಲ್ ನನಗೆ ಪ್ರಾಬ್ಲಮ್ ಆಗಿ ಸ್ಟಾರ್ಟ್ ಆಯ್ತು. ಅಂದ್ರೆ ನಾನು ಏನ್ ತಗೊಳ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗ್ ಆಗ್ತಿತ್ತು, ನಾನೇನ್ ತಗೊಳ್ತೀನಿ ಇದನ್ನ ಫಿನಿಶ್ ಮಾಡ್ಲಿಕ್ಕೆ ನಂಗೆ ಕಷ್ಟ ಆಗ್ತಿತ್ತು. ಓಕೆ. ಸೊ ಆಮೇಲೆ ನಾನು ಅನ್ಕೊಂಡೆ ಬೆಟರ್ ಡ್ರಾಪ್ ಮಾಡೋದು ಇದನ್ನ ಅಂತ. ಸೊ ನಮ್ಮ ಹುಡುಗರಿಗೆ ನೀವು ಹೇಳಿದ್ರೆ ನೀವೇ ಕಂಟಿನ್ಯೂ ಮಾಡ್ಕೊಳ್ಳಿ, ಇನ್ನು ನಾನು ಇದಕ್ಕೆ ಜಾಸ್ತಿ ಫೋಕಸ್ ಮಾಡ್ತೀನಿ ಅಂತ. ಆಮೇಲೆ ನಾಟಕಕ್ಕೆ ಜನ ಜಾಸ್ತಿ ಬಂದು ಮತ್ತೆ ಒಂದೊಂದೊಂದೊಂದೊಂದು ಆಗಿ ಈಗ ಸಿನಿಮಾದಲ್ಲಿ ಇದ್ದೀನಿ. ಸರ್, ನನಗೆ ಇನ್ಫ್ಯಾಕ್ಟ್ ನವೀನ್ ಡಿ ಪಡೀಲ್ ಅವರಾಗಿರ್ಬಹುದು, ಅರವಿಂದ್ ಬೋಳಾರ್ ಅವರೆಲ್ಲರೂ ಕೂಡ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಈ ಭಾಗದ ಕಲಾವಿದರಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಡುವಂತಹ ಪ್ರಯತ್ನಗಳಾಗಬೇಕು, ಸ್ಪೆಷಲಿ ಸ್ಯಾಂಡಲ್ವುಡ್ ಹೆಚ್ಚೆಚ್ಚು ನಮ್ಮನ್ನು ಬಳಸ್ಕೋಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಲೈಕ್ ತಮ್ಮ ವಿಚಾರದಲ್ಲಿ ಹೇಗೆ ಅಂತ? ನನ್ಗೆ ನಿಜವಾಗಿ ಹೇಳ್ಬೇಕಂದ್ರೆ ಸ್ಯಾಂಡಲ್ವುಡ್ ಅಲ್ಲಿ ತುಂಬಾ ಕೆಲಸ ಸಿಕ್ಕಿದೆ, ಇಲ್ಲ ಅಂತ ಅಲ್ಲ. ಹಾ. ತುಂಬಾ ಅಂದ್ರೆ ನನ್ಗೆ ಕೆಲಸ ಇಲ್ಲ ಅಂತೇಳಿ ಏನಾಗಿಲ್ಲ. ಬಟ್ ಪ್ರಾಬ್ಲಮ್ ಆಗ್ತಿರೋದಂದ್ರೆ ಡೇಟ್ಗಳು. ಈಗ ಬಂದಾಗ ಎಟ್ ಎ ಟೈಮ್ ಬರುತ್ತೆ, ಇಲ್ಲಾಂದ್ರೆ ಕೆಲಸ ಇರಲ್ಲ, ಈ ತರ ಆಗ್ಬಿಡುತ್ತೆ. ಸೊ ಏನಾಗುತ್ತೆ, ಕೆಲವು ಸಲ ಒಂದು ಸಿನಿಮಾದವರು ಕೇಳ್ದಾಗಿಲ್ಲ ಡೇಟ್ ಇಲ್ಲ, ನಾನು ಅದು ಕೊಟ್ಟಿದ್ದೀನಿ ಅಂದಾಗ ನಿಮ್ಗೆ ಒಬ್ವಿಯಸ್ಲಿ ಏನಾಗುತ್ತೆ ಅಂತ ಹೇಳಿ ಅಲ್ಲೆಲ್ಲ ಸ್ಪ್ರೆಡ್ ಆಗಿರುತ್ತೆ, ಅವ್ರು ಡೇಟ್ ಇರಲ್ಲ, ಅವ್ರು ತುಂಬಾ ಬಿಸಿ ಇರ್ತಾರೆ ಅಂತ ಹೇಳಿ. ಸೊ ಈ ತರ ತಿಳ್ಕೊಂಡು ಕೆಲವು ಕರಿಯೋರು ಕರಿಯಲ್ಲ, ಈ ತರ ಆಗ್ಬಿಡುತ್ತೆ. ಯಾವ್ದಾದ್ರು ಆಗಿದೆಯಾ ಸರ್? ಸುಮಾರಾಗಿದೆ, ಸಿನಿಮಾಗಳು ತುಂಬಾ ಹೋಗಿದೆ. ಅಂದ್ರೆ ಕೆಲವು ಸಲ ಏನಾಗುತ್ತೆ, ಈ ಪ್ರಾಬ್ಲಮ್ ಏನಂತಂದ್ರೆ ಕೆಲವು ನಾನು ಈಗೀಗ ಸ್ವಲ್ಪ ಇದ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಯಾವ್ದು ಡೇಟ್ ಬ್ಲಾಕ್ ಮಾಡಿದ ಕೂಡಲೇ ಒಂದು ಅಡ್ವಾನ್ಸ್ ಹಾಕಿ ಅಂತ ಹೇಳ್ತೀನಿ. ಮೊದಲ ಅದನ್ನು ಮಾಡ್ತಾ ಇರ್ಲಿಲ್ಲ. ಈ ಅಡ್ವಾನ್ಸ್ ಹಾಕಿಲ್ಲ ಅಂದ್ರೆ ಕೆಲವು ಸಲ ಅಂದ್ರೆ ಅವರು ಹಂಗೆ ಸಿನಿಮಾ ಮಾಡ್ತಾರೆ, ಏನೋ ಒಂದು ರೀಸನ್ಗೆ ಮುಂದೆ ಹೋಗಿರುತ್ತೆ ಸಿನಿಮಾ ಡೇಟ್ಗಳು. ಸೊ ನಾವ್ ಇನ್ನೊಂದು ಯಾವ್ದು ಸಿನಿಮಾ ಬಿಟ್ಟಿರ್ತೀವಿ, ಈ ಸಿನಿಮಾ ಇದೆ ಅಂತೇಳಿ ಈ ಸಿನಿಮಾಗೆ ಡೇಟ್ ಕೊಟ್ಟಿರಲ್ಲ. ಸೊ ಇದು ಮುಂದೆ ಹೋಗ್ಬಿಡುತ್ತೆ. ಸೊ ಆ ಡೇಟ್ ಇಲ್ಲ, ಖಾಲಿ ಮನೇಲಿ ಕುತ್ಕೋಬೇಕು. ನಮಗೆ ಬೇರೆ ಸೋರ್ಸ್ ಇಲ್ಲಲ್ಲ, ನಮ್ಗೆ ಬೇರೆ ಏನು ಇದ್ರೆ ಓಕೆ, ಬೇರೆ ಸೋರ್ಸೇ ಇಲ್ಲ. ಸೊ ಇದರಿಂದ ಆಗ್ಬೇಕು. ಸೊ ಅಂತ ಟೈಮ್ಗಳಲ್ಲಿ ತುಂಬಾ ಕಷ್ಟ ಆಗಿದ್ದು ಇದೆ, ಇಲ್ಲ ಅಂತ ಅಲ್ಲ, ತುಂಬಾ ಕಷ್ಟ ಆಗ್ತದೆ. ಮತ್ತೊಂದು ವಿಚಾರ ಸರ್, ಲೈಕ್ ತುಂಬಾ ಅವಾಯ್ಡ್ ಮಾಡೋದು ಯಾವ ಕಾರಣಕ್ಕೆ ಅಂತಂದ್ರೆ, ಲೈಕ್ ಅವ್ರನ್ನ ಅಲ್ಲಿಂದ ಕರೆಸ್ಕೋಬೇಕು, ಇಲ್ಲಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಬೆಂಗಳೂರಲ್ಲಿ ಅನ್ನುವಂಥ ಕಾರಣಕ್ಕೇನೆ ನಮ್ಮನ್ನ ಅವಾಯ್ಡ್ ಮಾಡ್ಬಿಡ್ತಾರೆ ಅನ್ನುವಂಥದ್ದನ್ನ ಅರವಿಂದ್ ಬೋಳಾರ್ ಅವ್ರು ಕನ್ವೆ ಮಾಡ್ತಾ ಇದ್ರು. ಆ ತರದ್ದು ಕೂಡ ಪರಿಸ್ಥಿತಿಗಳಿದೆಯಾ ಅಂತ? ಆ ತರದ್ದು ಕೂಡ ಇದೆ, ಆದ್ರೆ ನನ್ಗೆ ಆ ತರ ತುಂಬಾ ಕಮ್ಮಿ ಆಗಿದೆ ಸರ್. ಬಿಕಾಸ್ ಅಂದ್ರೆ ಒಬ್ರಿಗೆ ಒಂದ್ ಸಿನಿಮಾಕ್ಕೆ ನಾವು ಬೇಕು ಅಂತ ಅಂದಾಗ ಅವ್ರು ಏನಾದ್ರು ಮ್ಯಾರೇಜ್ ಮಾಡೇ ಮಾಡ್ತಾರೆ, ಇಲ್ಲ ಅಂತಲ್ಲ, ಆ ಟ್ರೀಟ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ನಾನು ಇವಾಗ ಏನ್ ಮಾಡಿದೀನಿ ಅಂದ್ರೆ ಇದನ್ನೆಲ್ಲ ಬಿಟ್ಟಿದ್ದೀನಿ. ಅಂದ್ರೆ ಲೈಕ್ ಈಗ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ನನಗೆ ರೂಮ್ ಬೇಕು, ನನ್ ಕಾರ್ ಬೇಕು, ಅಥವಾ ಫ್ಲೈಟ್ ಟಿಕೆಟ್ ಹಾಕ್ಬೇಕು, ಅಥವಾ ಏನೋ ಬಸ್ ಹಾಕ್ಬೇಕು, ಟ್ರೈನ್ ಹಾಕ್ಬೇಕು, ಇದನ್ನೆಲ್ಲ ನಾನು ಅವ್ರಿಗೆ ಬಿಡೋದಿಲ್ಲ. ಈಗ ಯಾವ ಪ್ರೊಡಕ್ಷನ್ ಹೌಸ್ ನಂಗೆ ಕಾಲ್ ಮಾಡಿದ್ರೆ ನಾನೇನ್ ಮಾಡ್ತೀನಿ, ಕಂಪ್ಲೀಟ್ ನನ್ಗೆ ಇಷ್ಟು ಕೊಡಿ, ನಾನೇ ಎಲ್ಲ ನಾನೇ ನೋಡ್ಕೋತೀನಿ. ನನ್ನ ರೂಮು, ನನ್ನ ಕಾರು ಏನಿದೆ ನಾನೇ ನೋಡ್ಕೊಡ್ತೀನಿ. ನೀವೇನಾದ್ರು ಅಂದ್ರೆ ಕೆಲವು ಸಲ ಅದೇ ಆಗುತ್ತೆ, ನಿಮಗೆ ದಿನಕ್ಕೆ ಇಷ್ಟು ಕೊಡ್ತೀವಿ, ಮತ್ತೆ ನಿಮ್ಗೆ ರೂಮ್ ಅದಿದ್ರೆ ಬೇಕಲ್ಲ ಸರ್, ಅದು ಕೆಲವು ಸಲ ಅವ್ರು ಹಾಕಿರೋದು ನಮ್ಗೆ ಕಂಫರ್ಟಬಲ್ ಇರಲ್ಲ. ಚೆನ್ನಾಗಿಲ್ಲ ಅಂತ ಅಲ್ಲ, ಏನೋ ಒಂಥರ ಇದಾಗ ಆ ಝೋನ್ ಅಲ್ಲಿ ಇರಲ್ಲ ನಾವು. ಅದಕ್ಕೆ ಎಲ್ಲ ನಾನು ಒಂದು ರೆಗ್ಯುಲರ್ ಹೋಟ್ಲಿಂದ ಅಲ್ಲೇ ಹೋಗ್ತೀನಿ. ಸೊ ನಂದೇ ಕಾರ್ ಇರುತ್ತೆ. ನನ್ಗೆ ಅಂದ್ರೆ ಡ್ರೈವಿಂಗ್ ಅಂದ್ರೆ ಮೊದಲನೇ ಕ್ರೇಜಿ, ಎಷ್ಟು ದೂರ ಬೇಕು ಒಬ್ಬನೇ ಡ್ರೈವ್ ಮಾಡ್ತೀನಿ. ನಾನೀಗ ಒಬ್ಬನೇ ಹೋಗಿ ಬರ್ತೀನಿ ಬ್ಯಾಂಗ್ಳೂರ್ಗೆ, ನನಗೇನು ಪ್ರಾಬ್ಲಮ್ ಇಲ್ಲ, ಹೋಗಿ ಬರ್ತೀನಿ ನಾನು, ಯಾರು ಬೇಕಾಗಿಲ್ಲ. ಸಪೋಸ್ ಯಾರು ಕರ್ಕೊಂಡು ಹೋದ್ರು ನಾನು ಅಷ್ಟು ಇದಿದ್ರೆ ಮಾತ್ರ ಕೂರಿಸ್ತೀನಿ, ಇಲ್ಲಾಂದ್ರೆ ನಾನೇ ಅಂದ್ರೆ ಡ್ರೈವಿಂಗ್ ಬಗ್ಗೆ ನನಗೆ ನನ್ನ ಮೇಲೆ ಇರೋ ಕಾನ್ಫಿಡೆನ್ಸ್ ಬೇರೆ ಇಲ್ಲ. ನನಗೆ ಚೆನ್ನಾಗಿರೋ ಡ್ರೈವ್ ಮಾಡೋರು ಬಂದ್ರು ನನಗೆ ಯಾಕೆ ಆ ಕಾನ್ಫಿಡೆನ್ಸ್ ಇಲ್ಲ. ಸೊ ಅದಕ್ಕೆ ನಾನೇ ಜಾಸ್ತಿ ಕೂರ್ತೀನಿ ಹಾಗೆ. ಸೊ ಅದು ಈಗ ಆತರ ಆಗಿರೋದ್ರಿಂದ ನಂಗೇನು ಪ್ರಾಬ್ಲಮ್ ಆಗ್ತಿಲ್ಲ. ಸರ್, ನವೀನ್ ಡಿ ಪಡೀಲ್ ಅವರು ಹೇಳ್ತಾ ಇದ್ರು, ನನಗೆ ಬರೀ ಕುಡುಕನ್ ಕ್ಯಾರೆಕ್ಟರ್ಗಳೇ ಕೊಡ್ತಾರೆ, ಅದೊಂದು ತುಂಬಾ ಬೇಸರ ಆಗುತ್ತೆ ಅಂತ. ನಿಮಗೆ ಪರ್ಟಿಕ್ಯುಲರ್ಲಿ ಕ್ಯಾರೆಕ್ಟರ್ ವಿಚಾರದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ? ಏನಾಯ್ತು ಗೊತ್ತಾ ಸರ್, ನಾನು ಒಂದು ಮೊಟ್ಟೆ ಕತೆ ಮಾಡಿದಾಗ ಶ್ರೀನಿವಾಸ್ ಕ್ಯಾರೆಕ್ಟರ್ ಅದು ಹಿಟ್ ಆಯ್ತು, ಆ ಸಿನಿಮಾ ಹಿಟ್ ಆಯ್ತು, ಆ ಪಾತ್ರ ಹಿಟ್ ಆಯ್ತು. ಸೊ ಹಿಟ್ ಆದ ಕೂಡಲೇ ನನಗೆ ರಾಜ್ ಶೆಟ್ಟಿ ಸರ್ ಹೇಳಿದ್ರು, ನಿಮಗೆ ಈ ತರದ ಪಾತ್ರಗಳು ತುಂಬಾ ಬರುತ್ತೆ, ತಗೊಳ್ಬೇಡಿ ಅಂತ. ಅಂದ್ರೆ ಒಂದೇ ತರ ಪಾತ್ರಗಳು ಬರುತ್ತೆ ನಿಮಗೆ, ತಗೊಳ್ಬೇಡಿ ಅಂತ. ಅದು ನನಗೆ ಯಾವತ್ತು ಅವರು ಮೊದಲಿಂದ ಹೇಳ್ತಾ ಇದ್ರು. ನನಗೆ ಏನು ನಮ್ಮ ರೆಡಿ ಮಾಡ್ಬೇಕಾದ್ರೆ ಬಿಫೋರ್ ಶೂಟ್ ಇಂಥದ್ದೆಲ್ಲ ಹೇಳ್ತಾ ಇದ್ರು, ಅವರಿಗೆ ಒಂದಷ್ಟು ಗೈಡ್ ಹೇಳ್ತಾ ಇದ್ರು ನಂಗೆ. ಸೊ ಅದ್ ನಾನು ತಲೆಲಿತ್ತು ಯಾವತ್ತು. ಈ ತರ ಪಾತ್ರ ಬಂದಾಗ ನಾನು ಫಸ್ಟ್ ನೋಡ್ತಿದ್ದೆ, ಇದು ತುಂಬಾ ಹತ್ರ ಇದೆಯಾ ಅಥವಾ ಬೇರೆ ತರ ಇದೆಯಾ, ಸ್ವಲ್ಪ ಬೇರೆ ತರ ಇದ್ರೆ ತಗೊಳ್ತಿದ್ದೆ, ಇಲ್ಲಾಂದ್ರೆ ನಾನು ಇಲ್ಲ ಮಾಡಲ್ಲ ಅಂತ ಹೇಳ್ತಿದ್ದೆ. ಸೊ ಅದು ಸ್ಟಾರ್ಟಿಂಗ್ ಇಂದನೂ ಮಾಡಿದ ಕಾರಣ ಸೊ ಅದ್ ನಂಗೆ
ಜಾಸ್ತಿ ಬರ್ತಾ ಇರೋದು ಸ್ವಲ್ಪ ಬೇರೆ ಬೇರೆ ಸ್ವಲ್ಪ ಜಾಸ್ತಿ ಸಿಕ್ಕಿರೋದು ಪೊಲೀಸ್ ಕ್ಯಾರೆಕ್ಟರ್ ನಂಗೆ. ಪೊಲೀಸ್ ಕ್ಯಾರೆಕ್ಟರ್ ತುಂಬಾ ಮಾಡಿದೀನಿ, ಇಲ್ಲ ಅಂತಲ್ಲ, ಬಟ್ ಬೇರೆ ಬೇರೆ ಇತ್ತು ಸ್ವಲ್ಪ, ತುಂಬಾ ಒಂದೇ ತರ ಇರ್ಲಿಲ್ಲ, ಮತ್ತೆ ತಗೊಂಡಿದ್ದೆ. ಸರ್, ದೆವ್ವ ಭೂತಗಳಿಗೆ ನೀವು ಹೆದರ್ಕೊಳ್ಳೋದು ಜಾಸ್ತಿ ಅನ್ನೋ ತರ ಸಿನಿಮಾದಲ್ಲಿ ಪ್ರೊಜೆಕ್ಟ್ ಆಗಿದೆ. ಯಾವತ್ತಾದ್ರೂ ಅದು ಟ್ರೈ ಮಾಡಿದ್ರ, ದೆವ್ವನ ಹುಡುಕೊಂಡು ಹೋಗೋದು ಆ ತರದ್ದೆಲ್ಲ? ಇಲ್ಲ, ನಾನ್ ಟ್ರೈ ಮಾಡಿದಲ್ಲ. ಅಂದ್ರೆ ಮೊದ್ಲೆಲ್ಲ ಅಂದ್ರೆ ನಾನ್ ಮೆಚೂರ್ಡ್ ಬಂದ ಟೈಮಲ್ಲೆಲ್ಲ ಊರಲ್ಲೆಲ್ಲ ಹೇಳ್ತಾ ಇದ್ರು, ನೈಟ್ ಅದು ಹೋಗುತ್ತೆ, ಅದರ ಸಂಚಾರ ಇದೆ, ಅದು ಹಿಂಗೆ ಅಂತ ಹೇಳ್ತಾ ಇದ್ರಲ್ಲ. ಸೊ ನಂಗೆಲ್ಲ ಆಸೆ, ಅದು ಇದೆಯಾ ನಿಜವಾಗ್ಲು? ನನ್ಗೆ ಸ್ವಲ್ಪ ಭಯ ಕಮ್ಮಿ, ನೈಟ್ ಎಲ್ಲ ಓಡಾಡ್ತೀನಿ, ಪ್ರಾಬ್ಲಮ್ ಇಲ್ಲ. ಸೊ ಎದ್ದು ಬಂದಿದ್ದೆ, ಮನೆ ಹೊರಗೆಲ್ಲ ಎದ್ದು ಬಂದು ಎಲ್ಲ ಓಡುದು. ಅಮ್ಮನ್ಗೆ ಗೊತ್ತಾಗ್ತಿತ್ತು ಅದು, ಅಂದ್ರೆ ಬಾಗಿಲು ತೆಗೆ ಶಬ್ದ ಆಗುತ್ತಲ್ಲ. ಸೊ ಬೈತಾ ಇದ್ರು ಆಮೇಲೆ, ಏನಕ್ ಮಾಡ್ತಿದ್ದೆಲ್ಲ, ಸುಮ್ನೆ ಮಲಕ್ಕು ಅಂತ ಹೇಳಿ. ಸೊ ಅದೆಲ್ಲ ಆಸೆ ಇತ್ತು, ಒಂದ್ಸಲ ನೋಡ್ಬೇಕಲ್ಲ, ಭಯ ಬೀಳ್ತಿರ ನೆಕ್ಸ್ಟ್ ಆಮೇಲೆ ಬಟ್ ಒಂದ್ಸಲ ನೋಡ್ಬೇಕಲ್ಲ. ಬಟ್ ಎಲ್ಲೂ ಸಿಕ್ಕಿಲ್ಲ ಇಲ್ಲಿವರೆಗೂ. ಯಾವ್ದೋ ಒಂದು ಆಗಿರುತ್ತೆ, ಸ್ವಲ್ಪ ಭಯ ಆಗಿರುತ್ತೆ, ಮತ್ತೆ ಬೇರೆನೇ ಆಗಿರುತ್ತೆ ಅದು. ಎಣ್ಣೆ ಹೊಡಿತೀರಾ ಸರ್? ಅಪರೂಪಕ್ಕೆ, ಡೈಲಿ ಇಲ್ಲ. ಫ್ರೆಂಡ್ಸ್ ಜೊತೆ ಇದ್ದಾಗ ಅಥವಾ ಮನೇಲಿ ಇದ್ದಾಗ ಕೆಲವು ಸಲ ಬೇಕು ಅಂತ ಅನ್ಸಿದ್ರೆ, ಚೆನ್ನಾಗಿ ಏನಾದ್ರು ಪದಾರ್ಥ ಚೆನ್ನಾಗಿ ಮಾಡಿದ್ರೆ. ಮನೇಲಿ ರೆಸ್ಟ್ರಿಕ್ಷನ್ ಇಲ್ಲ? ಆತರ ಏನಿಲ್ಲ, ಅಂದ್ರೆ ನಾವು ತುಂಬಾ ಕುಡಿದಿಲ್ಲ, ಅದಕ್ಕೆ ರೆಸ್ಟ್ರಿಕ್ಷನ್ ಇಲ್ಲ. ಓಕೆ ಸರ್, ಯಾಕೆ ಅಂತಂದ್ರೆ ಸಿನಿಮಾದಲ್ಲಿ ಕುಡಿದು ಡ್ಯಾನ್ಸ್ ಮಾಡುವಂತದ್ದು ಅದೆಲ್ಲ ನೋಡಿದಾಗ ತುಂಬಾ ಜನ ಆರ್ಟಿಸ್ಟ್ ಗಳು ಹೇಳ್ತಾರೆ, ನಾವು ಕುಡಿಯೋದಿಲ್ಲ, ನಾವು ಮುಟ್ಟಲ್ಲ, ನಾಟಕ ಮಾಡ್ತೀವಿ ಅಷ್ಟೇ ಅಂತ. ಸೊ ಹಾಗಾಗಿ ಆ ಪ್ರಶ್ನೆ ಕೇಳಿದೆ. ಸಿನಿಮಾದಲ್ಲಿ ಮಾಡಲ್ಲ, ಸಿನಿಮಾದಲ್ಲಿ ಕುಡಿಯಲ್ಲ. ನಾನು ಇವತ್ತಿನವರೆಗೂ ನಾಟಕ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಡ್ರಿಂಕ್ಸ್ ಮಾಡಿದ್ದಿಲ್ಲ. ಎಷ್ಟು ಸಲ ಆಪರ್ಚುನಿಟಿ ಇತ್ತು, ಅಂದ್ರೆ ಕೆಲವು ಸಲ ನಾಟಕ ಲೇಟ್ ನೈಟ್ ಸ್ಟಾರ್ಟ್ ಆಗುತ್ತೆ, 2 ಗಂಟೆ ಮೇಲೆ ಎಲ್ಲ. ಸೊ ಅವಾಗೆಲ್ಲ ಊಟ ಮಾಡುವಾಗ ತಂದು ಕೊಡೋರು, ತಗೊಳ್ಳಿ, ನಾನು ತಗೊಳಲ್ಲ. ಅಂದ್ರೆ ಸ್ಟೇಜ್ ಹತ್ಬೇಕಾದ್ರೆ ಮಾಡಲ್ಲ, ಸಿನಿಮಾ ಶೂಟ್ ಇದ್ರೆ ತಗೊಳಲ್ಲ, ಅದೆಲ್ಲ ಮಾಡಕ್ಕಾಗಲ್ಲ ಮೊದ್ಲಿಂದ ನಾನು. ಓಕೆ ಸರ್, ಕಾಂತಾರದ ನಂತರ ಏನಾದ್ರೂ ಚೇಂಜಸ್ ಆಗಿದೆಯಾ ಲೈಫ್ ಅಲ್ಲಿ ಅಂತ, ಕರಿಯರ್ ವೈಸ್? ಖಂಡಿತ. ನಿಮ್ಗೆ ಕಾಂತಾರಲ್ಲಿ ಒಂದು ಮೊಟ್ಟೆ ಕತೆ ಅಂದ್ರೆ ನಮ್ದು ಚೇಂಜ್ ಆಯ್ತು. ಆಮೇಲೆ ಸರ್ಕಾರಿ ಪ್ರಥಮ ಶಾಲೆ ಅದು ಸಿನಿಮಾ ಬಂತು, ರಿಷಬ್ ಸರ್ದು. ಅದ್ರಲ್ಲಿ ಸೈಮಾ ಬೇರೆ ಬಂತಲ್ಲ ಅದಕ್ಕೆ. ಆಮೇಲೆ ಮತ್ತೆ ಸೌಂಡ್ ಆಗಿದ್ದು ಬೆಲ್ ಬಾಟಮ್, ಮತ್ತೆ ಕಾಂತಾರ. ಕಾಂತಾರ ಆದ್ಮೇಲಂತೂ ಅಂದ್ರೆ ಅದಕ್ಕಿಂತ ಮೊದ್ಲು ಹೆಂಗೆ ಅಂದ್ರೆ ನಮ್ ಸ್ಟೇಟ್ ಒಳಗೆ ಒಂದು ಪರಿಚಯ ಐತೆ ಎಲ್ರಿಗೂ, ಎಲ್ಲ ಮಾತಾಡ್ಸ್ತಿದ್ರು ಅಂತ. ಕಾಂತಾರ ಆದ್ಮೇಲೆ ಈಗ ಕೇರಳ ಹೋದ್ರು ಮಾತಾಡ್ತಾರೆ, ಗುರುತಿಡಿತಾರೆ. ಬೇರೆ ಕಡೆ ಗೋವಾ ಹೋದ್ರು ಅಲ್ಲೂ ಗುರುತಿಡಿತಾರೆ. ಆತರ ಪರಿಚಯ ತುಂಬಾ ಜನ ಜಾಸ್ತಿ ಆದ್ರು. ಸೊ ಇದು ಜಾಸ್ತಿ ಆಯ್ತು ನಂದೇನಿದೆ. ಅದ್ರ ನಂತರ ಆಪರ್ಚುನಿಟಿ ಜಾಸ್ತಿ ಆಯ್ತು, ಎಲ್ಲಾನು ಚೇಂಜ್ ಆಗ್ತಾ ಬಂತು. ಸರ್, ಯಾವೆಲ್ಲ ಪ್ರಾಜೆಕ್ಟ್ ಗಳು ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಇದೆ ಅಂತ? ಅಂದ್ರೆ ಸದ್ಯಕ್ಕೆ ಈಗ ನಾನು ಆಕ್ಚುಲಿ ಮ್ಯಾಕ್ಸ್ ಮಾಡಬೇಕಿತ್ತು. ಮ್ಯಾಕ್ಸ್ ಏನು ಗೊತ್ತಿಲ್ಲ, ಸುದೀಪ್ ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕಿತ್ತು, ಹೆಸರು ಇನ್ನೂ ಅನೌನ್ಸ್ ಆಗಿಲ್ಲ ಕರೆಕ್ಟ್ ಆಗಿ. ಸೊ ಅದು ಮಾಡಕ್ ಆಗಿಲ್ಲ, ಸ್ವಲ್ಪ ಡೇಟ್ ಪ್ರಾಬ್ಲಮ್ ಆಯ್ತು. ಇವಾಗ ಸದ್ಯಕ್ಕೆ ನಾನು ದೊಡ್ಡ ಪ್ರಾಜೆಕ್ಟ್ ಅಂತ ಯಾವ್ದು ತಗೊಂಡಿಲ್ಲ. ಅಂದ್ರೆ ಡೇಟ್ ಗಳ ಇಶ್ಯೂದಾನೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಕೆಲವು ಸಲ ಕೈ ಬಿಟ್ಟು ಹೋಗುತ್ತೆ. ಗಣೇಶ್ ಸರ್ದೊಂದು ಮಾಡ್ಬೇಕಿತ್ತು, ಅದು ಮಿಸ್ ಆಯ್ತು. ಇವಾಗ ನಾನು ಒಪ್ಕೊಂಡಿರೋದು ಇವ್ರದ್ದು ಕೋಮಲ್ ಸರ್ದೊಂದು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಒಂದು ಅನೌನ್ಸ್ ಆಗಿದೆ. ಸೊ ಅದು ಮಾಡ್ಬೇಕು. ಅದು ನಾಡಿದ್ದು ಈ ತಿಂಗಳಿಂದನೇ ಇದೆ, 20ರ ಮೇಲೆ ಇದೆ, 20ನೇ ತಾರೀಕಿಂದ ಇದೆ ಶೂಟ್. ಮತ್ತೆ ಒಂದಷ್ಟಿದೆ ಲೈನ್ ಅಲ್ಲಿ ಪ್ರಾಜೆಕ್ಟ್ ಗಳಿದೆ. ಕೆಲವು ಪ್ರೊಡಕ್ಷನ್ ನಂಬರ್ ಅಂತ ಇಟ್ಟಿರ್ತಾರೆ, ಹೆಸರು ಇಟ್ಟಿರಲ್ಲ. ಸೊ ನಾನೀಗ ಹೇಳಿದ್ರು ತಪ್ಪಾಗುತ್ತೆ, ಈ ಸಲ ಗೊತ್ತಿಲ್ಲ. ಅಂದ್ರೆ ಸಂಗೀತ ಬಾರ್ ಅನೌನ್ಸ್ ಆಗಿದೆ, ಅದಕ್ಕೆ ಹೇಳಿದ್ದೀನಿ. ಸೊ ಆತರ ಇದೆ, ಲೈನ್ ಅಲ್ಲಿ ಇದೆ. ಮತ್ತೆ ಈ ತಿಂಗಳು ಇದು ರಿಲೀಸ್ ಇದೆ, ರಿಪ್ಪನ್ ಸ್ವಾಮಿ ವಿಜಯರಾಘವೇಂದ್ರ ಜೊತೆ ಮಾಡಿದ್ದೀನಿ. ಥ್ರೂ ದೊಡ್ಡ ಕ್ಯಾರೆಕ್ಟರ್, ಅದನ್ನು ಸರ್ ಜೊತೆ ಒಂದು ಕ್ಯಾರಿ ಆಗುವಂತ ಕ್ಯಾರೆಕ್ಟರ್. ಸೊ ಅದು ರಿಲೀಸ್ ಇದೆ 29ಕ್ಕೆ. ಮತ್ತೆ ನಾನ್ ವೆಜ್ ಅಂತ ಅದು ಒಂದ್ಸಲ ಡೇಟ್ ಅನೌನ್ಸ್ ಆಗಿ ಕ್ಯಾನ್ಸಲ್ ಆಯ್ತು. ಈಗ ಅದು ನಾನ್ ವೆಜ್ ಅಂತ ಅದರಲ್ಲೂ ಲೀಡ್ ಆಗಿ ಮಾಡಿದ್ದೀನಿ, ಅದು ರಿಲೀಸ್ ಇದೆ. ಹೊರಗಿನ ಇಂಡಸ್ಟ್ರಿಯಿಂದ ಎಲ್ಲಾದ್ರೂ ಟಾಲಿವುಡ್ ಆಗಿರಬಹುದು ಅಥವಾ ಮಾಲಿವುಡ್ ಆಗಿರಬಹುದು, ಆ ಕಡೆಯಿಂದ ಏನಾದ್ರೂ ಅವಕಾಶಗಳು ಬಂತಾ ಅಂತ? ಹೌದು, ಮಲಯಾಳಂ ನನಗೆ 3-4 ಸಿನಿಮಾ ಬಂತು. ಈ ಸಲ ಲಾಸ್ಟ್ ಒಂದು ರಿಲೀಸ್ ಆಯ್ತಲ್ಲ ಈಗ OTT ಅಲ್ಲಿ ಇದೆ, ಇದು ಏನದು ಆಫೀಸರ್ ಆನ್ ಡ್ಯೂಟಿ ಅಂತ ಒಂದು ಬಂತು ಸಿನಿಮಾ, ಅದ್ರಲ್ಲಿ ಇತ್ತು ಕಾಲ್. ನಂಗೆ ಅದು ಮಾಡಕ್ ಆಗಿಲ್ಲ, ಡೇಟ್ ಇಶ್ಯೂ. ನೆಟ್ಫ್ಲಿಕ್ಸ್ ಇಂದ ಒಂದು ಹಿಂದಿ ವೆಬ್ ಸೀರೀಸ್ ಕಾಲ್ ಇತ್ತು ಲಾಸ್ಟ್ ಏಪ್ರಿಲ್ಗೆ, ಅದನ್ನು ಮಾಡಕ್ ಆಗಿಲ್ಲ, ಡೇಟ್ ಇಶ್ಯೂ ಆಯ್ತು. ಈ ತರ ಸುಮಾರು ಆಗಿದೆ. ಮತ್ತೆ ತೆಲುಗಲ್ಲಿ ಒಂದು ಕಾಸ್ಟಿಗೆ ಒಂದು ಮಾಡಿದ್ದಾರೆ, ಗೊತ್ತಿಲ್ಲ ಅದು ಏನಾಗತ್ತೆ ಅಂತ ಹೇಳಿ. ಎಷ್ಟು ಭಾಷೆಗಳು ಬರುತ್ತೆ ಸರ್ ತಮಗೆ?
ನನಗೆ ಮಲಯಾಳಂ ಅಂತೂ ನೀಟಾಗಿ ಬರುತ್ತೆ ಆಲ್ಮೋಸ್ಟ್, ಅಂದ್ರೆ ಮ್ಯಾನೇಜಬಲ್, ಒಂದು 80% ಬರುತ್ತೆ ನಂಗೆ. ಮತ್ತೆ ತುಳು, ಕನ್ನಡ, ತೆಲುಗು ಅಂತೂ ಬರಲ್ಲ ನಂಗೆ, ಅರ್ಥ ಆಗುತ್ತೆ ಮಾತಾಡಕ್ ಒಂದು ಕೆಲವೊಂದು ಶಬ್ದಗಳು ಬಿಟ್ರೆ ಬರಲ್ಲ. ತಮಿಳ್ ಒಂದು 40%. ಮತ್ತೆ ಹಿಂದಿ ಬರುತ್ತೆ, ಹಿಂದಿ ಐ ಕ್ಯಾನ್ ಮ್ಯಾನೇಜ್, ಹಿಂದಿ ಮಾತಾಡ್ಬೋದು. ಮತ್ತೆ ಇಂಗ್ಲಿಷ್ ಅದೇ ನಮ್ದು ಬಟ್ಲರ್ ಇದೆಯಲ್ಲ, ಬಟ್ಲರ್ ಇಂಗ್ಲಿಷ್. ಓಕೆ, ಫ್ಲೂಯೆಂಟ್ ಇಂಗ್ಲಿಷ್ ಯಾವತ್ತು ಟ್ರೈ ಮಾಡಿಲ್ವಾ ಸರ್? ಇಲ್ಲ, ನಾನ್ ಜಾಸ್ತಿ ಏನ್ ಮಾಡ್ತೀನಿ ಅಂತಂದ್ರೆ, ನಮ್ದು ಕ್ಲೋಸ್ ಸರ್ಕಲ್ ಇರ್ತಾರಲ್ಲ ಅವ್ರ ಜೊತೆ ಇಂಗ್ಲಿಷ್ ಮಾತಾಡಿ ಟ್ರೈ ಮಾಡ್ತಾ ಇರ್ತೀನಿ, ಏನಾದ್ರು ಇಂಗ್ಲಿಷ್ ಮಾತಾಡ್ತೀನಿ, ಬಿಕಾಸ್ ನಂಗೆ ಕಲಿಬೇಕಷ್ಟೇ. ಅಂದ್ರೆ ಪ್ರಾಬ್ಲಮ್ ಏನಿಲ್ಲ ನಂಗೆ, ಇಂಗ್ಲಿಷ್ ಮಾತಾಡ್ದಂಗೆ ಕ್ಲೀನ್ ನೀಟಾಗಿ ಅರ್ಥ ಆಗುತ್ತೆ. ಅಂದ್ರೆ ಕೆಲವೊಂದು ವಿಚಾರಗಳು ಮಾತಾಡೋದು ನಮ್ದು ಅದಕ್ಕಾದ ಒಂದು ರೀತಿ ಇರುತ್ತಲ್ಲ, ಆ ರೀತಿಯಲ್ಲಿ ಬರಲ್ಲ ಅಷ್ಟೇ. ಸರ್, ಇವತ್ತು ಒಂದೊಳ್ಳೆ ಸೂರು ಮಾಡ್ಕೊಂಡಿದ್ದೀರಿ, ಮತ್ತೊಂದು ಕಡೆ ತುಂಬಾ ಸಕ್ಸಸ್ ತುಂಬಾ ರೇಷಿಯೋ ಜಾಸ್ತಿ ನೋಡ್ತಾ ಇದ್ದೀರಿ. ಸ್ಟ್ರಗಲ್ ಇದ್ದಾಗ್ಲೂ ಕೂಡ ಮನುಷ್ಯ ಅದನ್ನ ಫೋಕಸ್ ಮಾಡ್ತಾ ಇರ್ತಾನೆ, ಹೇಗಾದ್ರೂ ಮಾಡಿ ಇದನ್ನ ಸ್ಟಾಪ್ ಮಾಡಬೇಕು, ಇದರಿಂದ ಆಚೆ ಬರಬೇಕು ಅನ್ನುವಂಥದ್ದು. ಮನೆಯವರಿಗೆ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗೋದಕ್ಕೆ ಬಿಡೋದಿಲ್ಲ. ಈ ವಿಚಾರದಲ್ಲಿ ಮಾತಾಡೋದಾದ್ರೆ ಸರ್, ಸ್ಟ್ರಗಲಿಂಗ್ ಡೇಸ್ ನಲ್ಲಿ ಫ್ಯಾಮಿಲಿ ಕಡೆಯಿಂದ ಹೇಗೆಲ್ಲ ಸಪೋರ್ಟ್ ಸಿಗ್ತಾ ಇತ್ತು, ಮತ್ತು ಫ್ಯಾಮಿಲಿಗೆ ಆ ಸ್ಟ್ರಗಲ್ ನ ತೋರಿಸಬಾರ್ದು ಅನ್ನೋದಕ್ಕೆ ಏನೆಲ್ಲ ಪ್ರಯತ್ನ ಆಗ್ತಿತ್ತು ನಿಮ್ ಕಡೆಯಿಂದ ಅಂತ? ಗೊತ್ತಿಲ್ಲ, ಎಲ್ಲ ಲೈಫಲ್ಲಿ ಇದ್ದೇ ಇರುತ್ತೆ. ಅದೇ ನಾನು ಆಗ್ಲೇ ಹೇಳ್ದೆ, ಸಪೋರ್ಟ್ ಅನ್ನುವಂಥದ್ದು ನಮ್ಮ ಮನೆಯಿಂದ ಸಿಕ್ಕಿದ್ರೆ ಮಾತ್ರ ನಮ್ಗೆ ಒಂದು ಅಚೀವ್ಮೆಂಟ್ ಗೆಲ್ಲ ಇದಾಗುತ್ತೆ. ಹೊರಗಿದ್ದು ಸಪೋರ್ಟ್ ಎಷ್ಟೇ ಇದ್ರು ಮನೇಲಿ ನಿಮ್ಗೆ ಆ ಸಪೋರ್ಟ್ ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಕಷ್ಟ ಆಗ್ಬಿಡುತ್ತೆ ಅದು. ಸ್ಪೆಷಲಿ ಈ ಫೀಲ್ಡ್ ಅಂದ್ರೆ ಕೆಲವರಿಗೆ ಇಷ್ಟ ಇರಲ್ಲ, ಲೈಕ್ ಆಕ್ಟಿಂಗ್ ಫೀಲ್ಡ್, ಅದೇನು ಹಂಗೆ ಎಲ್ಲರ ಕಡೆ ಎಲ್ಲೆಲ್ಲ ಇರ್ತೀವಿ, ಮನೆಗೆ ಸರಿ ಬರಲ್ಲ, ಏನೇನೋ ಒಂದಷ್ಟು ಇರುತ್ತೆ. ಬಟ್ ಅದನ್ನ ಪೂಜೆ ಮಾಡೋರು ತುಂಬಾ ಜನ ಇರ್ತಾರೆ, ತುಂಬಾ ಆನೆಸ್ಟ್ ಆಗಿ ತಗೊಳ್ಳೋರು ತುಂಬಾ ಜನ ಇರ್ತಾರೆ. ಆಕ್ಟಿಂಗ್ ಅಂದ್ರೆ ಮೊದ್ಲು ಅದು ಜಾಸ್ತಿ ಇತ್ತು ಅನ್ಸುತ್ತೆ, ಬಟ್ ಇವಾಗ ತುಂಬಾ ಕಮ್ಮಿ ಆಗಿದೆ ನನ್ನ ಪ್ರಕಾರ. ಇವಾಗ ಆಲ್ಮೋಸ್ಟ್ ನೋಡಿ ಎಲ್ಲ ಕಡೆ, ಈಗ ನಾನೇ ನೋಡಿದ ಪ್ರಕಾರ ಸ್ಪೆಷಲಿ ಹುಡುಗಿರ್ದು ಒಂದಷ್ಟು ಮನೆ ಹುಡುಗಿರು ನಮ್ಗೆ ಹೇಳ್ತಾರೆ, ಏನಾದ್ರು ಇದ್ರೆ ಹೇಳಿ ನನ್ನ ಮಗಳಿಗೆ ಅಂತ. ಮೊದ್ಲೆಲ್ಲ ಇದು ಇರ್ಲಿಲ್ಲ ನೋಡಿ, ತುಂಬಾ ರ್ಯಾರ್ ಇತ್ತು. ಇವಾಗ ತುಂಬಾ ಚೇಂಜ್ ಆಗಿದೆ. ಅದೇ ನಾನು ಹೇಳ್ದಂಗೆ ನನ್ನ ಮನೇಲಿ ಅಂತೂ ತುಂಬಾ ಸಪೋರ್ಟ್ ಇದೆ. ನಮ್ಮನ್ನ ಸಪೋರ್ಟ್ ಮಾಡ್ತಾರೆ, ಈಗ ನನ್ನ ವೈಫ್ನ ಅಷ್ಟೇ, ಎಲ್ಲ ಏನು ಪ್ರಾಬ್ಲಮ್ ಇಲ್ಲ, ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಅದ ಕಾರಣ ನನಗೆ ಅಂದ್ರೆ ಆ ನಿರ್ಭೀತಿಯಿಂದ ಏನು ರಿಸ್ಟ್ರಿಕ್ಷನ್ ಇಲ್ಲದೆ ನಾನು ಸಿನಿಮಾದಲ್ಲಿ ನನಗೆ ಅದು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ್ದು ಪಾತ್ರ ಕೊಟ್ರು ಮಾಡಬಹುದು ಅಂತ. ವೀಕ್ಷಕರೇ, ಈಗ ಫಸ್ಟ್ ಫ್ಲೋರ್ ಅಲ್ಲೂ ಕೂಡ ಒಂದಷ್ಟು ಅವಾರ್ಡ್ ಗ್ಯಾಲರಿ ಇದೆ. ಒಂದೇ ಕಡೆ ಕೂತ್ಕೊಂಡು ಮಾತಾಡ್ತಾ ಇದೀರಿ, ಬೋರ್ ಆಗ್ಬಿಡುತ್ತೆ ಅಂತ ಹೇಳಿ ಕಾಮೆಂಟ್ ಹಾಕ್ಬೇಡಿ ಯಾರು. ಓಕೆ ವೀಕ್ಷಕರೇ, ಈಗ ಹಾಲ್ ಇಂದ ನಾವು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದೀವಿ. ಫಸ್ಟ್ ಫ್ಲೋರಿಗೆ ಹೋಗೋದಕ್ಕೂ ಮುಂಚೆ ಇಲ್ಲಿ ಒಂದು ಫೋಟೋ ಇದೆ, ತಂದೆ ತಾಯಿ ಫೋಟೋ ಅಂತ ಅನಿಸ್ತದೆ. ಅಪ್ಪ ಅಮ್ಮ, ಇದು ನನ್ನದೇ. ಅಪ್ಪ ನಾನು 4 ವರ್ಷ ಇರುವಾಗಲೇ ತಿರ್ಕೊಂಡ್ಬಿಟ್ಟಿದ್ರು, ನಂಗೆ 4 ವರ್ಷ ಇರುವಾಗಲೇ. ಸೊ ಅವ್ರದ್ದು ಮಾತ್ರ ಫೋಟೋ ಇತ್ತು, ಅವ್ರದ್ದು ಮಾತ್ರ ತುಂಬಾ ಯಂಗ್ ಫೋಟೋ ಇತ್ತು ಅವ್ರದ್ದು, ಆ ಏಜ್ ಆವಾಗ ಮಾಡಿರೋದು. ಸೊ ಅಮ್ಮ ರೀಸೆಂಟ್ ತಿರ್ಕೊಂಡ್ಬಿಟ್ರಲ್ಲ, ಸೊ ಅದಕ್ಕೆ ಅದನ್ನ ಎರಡೇ ತಗೊಂಡು ಪೇಂಟ್ ಮಾಡಿಸಿರೋದು. ಅಂದ್ರೆ ಅವ್ರದ್ದು ಏಜ್ ಮ್ಯಾಚ್ ಆಗ್ತಿರ್ಲಿಲ್ಲ, ಅಮ್ಮಂದಿದ್ದು ಪ್ರೆಸೆಂಟ್ ಫೋಟೋ. ಅಪ್ಪನ್ ತುಂಬಾ ಯಂಗ್ ಕಾಣಿಸ್ತಾ ಇತ್ತಲ್ಲ, ಅದಕ್ಕೆ ಪೇಂಟ್ ಮಾಡಿಸಿ ಮ್ಯಾಚ್ ಮಾಡಿಸಿರೋದು. ಅಮ್ಮ ಯಾವತ್ತೂ ಕೂಡ ತಂದೆ ಕೊರತೆ ಇದೆ ಅನ್ನುವಂಥದ್ದನ್ನ ಫೀಲ್ ಮಾಡಕ್ ಬಿಡ್ಲಿಲ್ವಾ? ಖಂಡಿತ ಇಲ್ಲ, ನಂಗೆ ಅದು ಆ ಫೀಲೇ ಬಂದಿಲ್ಲ. ಯಾವತ್ತು ಕಡಿಮೆ ಮಾಡಿಲ್ಲ. ಸ್ಪೆಷಲ್ ನನ್ಗಂತವ್ರು ಕೊನೆಯವನು ಅನ್ನೋದೊಂದು ಅವ್ರದ್ದು ಇದಿತ್ತು, ಸ್ವಲ್ಪ ಪ್ರೀತಿನಿ ಜಾಸ್ತಿ ಇತ್ತು. ಬಟ್ಟೆ ವಿಚಾರದಲ್ಲಿ ಆಗಿರ್ಬೋದು, ಬೇರೆ ನನ್ಗೆ ಕೊಡಿಸ್ತಾ ಇದ್ರು. ಆತರ ತುಂಬಾ ಕಷ್ಟಪಟ್ಟಿದ್ದಾರೆ ಅವರು, ಮಕ್ಕಳನ್ನ ಸಾಕ್ಬೇಕಾದ್ರೆ ತುಂಬಾ ಕಷ್ಟಪಟ್ಟೆ ಮಾಡಿರೋದು. ಸೊ ಅದಕ್ಕೆ ಅವ್ರಿಗೂ ಒಂದು ಸಿಗ್ಬೇಕಿತ್ತು, ಸಿಕ್ಕಿದೆ. ಬಟ್ ಮನೆಯಾಗ ಬಂಚೆ ಹೋಗ್ಬಿಟ್ರು ಅಷ್ಟೇ. ಸರ್, ಎಷ್ಟೇ ಅಮ್ಮ ತಂದೆಯ ಸ್ಥಾನವನ್ನ ತುಂಬುವ ಕೆಲಸ ಮಾಡಿದ್ರು ಕೂಡ ಸ್ಕೂಲಲ್ಲಿ ಮಕ್ಕಳ ಜೊತೆ ತಂದೆಯಂದ್ರು ಬರುವಂತಹ ಸಂದರ್ಭದಲ್ಲಿ, ಅಥವಾ ಅಲ್ಲೆಲ್ಲೋ ಬೈಕಲ್ಲಿ ಹೋಗ್ತಾ ಇರೋ ಟೈಮಲ್ಲಿ ಈಗೆಲ್ಲೋ ಒಂದ್ ಕಡೆ ಫೀಲ್ ಕಾಡುತ್ತೆ. ನಿಮ್ಗೆ ಆತರ ಪರ್ಟಿಕ್ಯುಲರ್ಲಿ ಫೀಲ್ ಕಾಡಿದ್ದುಂಟಾ ಅಂತ? ಖಂಡಿತ, ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕಡೆ ಅದ್ ನೆನಪುಗಳಾಗ್ತಾ ಇರುತ್ತೆ. ಯಾವ್ದೊಂದು ವಿಚಾರ ಬಂದ ನಾನು ನನ್ನ ವೈಫ್ ಮಾತಾಡ್ತೀವಿ, ಅಂದ್ರೆ ಯಾವ್ದಾದ್ರು ಒಂದು ಸಂದರ್ಭ ಬಂದಾಗ, ಏನೋ ವಿಚಾರ ಮಾತಾಡಿದಾಗ ಇದನ್ನ ಅಂದ್ರೆ ಮೊದಲು ಮಾತಾಡಿದ್ ನೆನಪಾಗುತ್ತಲ್ಲ, ಸೊ ಅದನ್ನ ಹೇಳ್ತಾ ಇರ್ತೀವಿ. ಸೊ ಅಮ್ಮ ಹಿಂಗ ಅಂತಿದ್ರಲ್ಲ, ಅಮ್ಮ ಇರ್ಬೇಕಿತ್ತು, ಸೊ ಅದು ಬರ್ತಾ ಇರುತ್ತೆ. ಬಟ್ ತಂದೆಯವ್ರನ್ನಂತೂ ತುಂಬಾ ಮಿಸ್ ಮಾಡಿ ಇರ್ತೀರಿ ಸರ್, ಯಾಕೆಂದ್ರೆ ಇದೆ ಸಿಕ್ಕಿಲ್ಲ. ಅಕ್ಕನವ್ರಿಗೆ ಸ್ವಲ್ಪ ಎಲ್ಲ ಸಿಕ್ಕಿರ್ಬೋದು, ಬಟ್ ನನ್ಗೆ ಅದು ಆ ನೆನಪುಗಳೇ ಇಲ್ಲ. ನನಗೆ ನೆನಪೇ ಇಲ್ಲ. ತುಂಬಾ ಚಿಕ್ಕ ಅಲ್ವಾ ನಾನು, 4 ವರ್ಷ ಅಂದ್ರೆ ಏನು ನೆನಪಿರಲ್ಲ ನಂಗೆ. ಸ್ಕೂಲ್ಗೂ ಸ್ಟಾರ್ಟ್ ಆಗಿಲ್ಲ. ಸೊ ಹಾಗೆ ಏನು ಬರ್ತಾ ಇಲ್ಲ ಅಷ್ಟೇ. ಅವ್ರದ್ದು ನನಗೆ ಫೇಸು ನೆನಪಿಲ್ಲ.
ಹೇಗೆ ಮ್ಯಾನೇಜ್ ಮಾಡ್ತಿದ್ರು ಸರ್ ತಾಯಿ? ಯಾಕೆಂದ್ರೆ ಸಣ್ಣ ಸಣ್ಣ ಮಕ್ಕಳು, ಅವ್ರನ್ನ ಸಾಕ್ಬೇಕು, ವಿದ್ಯಾಭ್ಯಾಸ ಕೊಡಿಸ್ಬೇಕು, ತುಂಬಾ ಕಷ್ಟ ಆಗ್ತಿರ್ಲಿಲ್ವಾ ಅವರಿಗೆ? ಕಷ್ಟ ಆಗ್ತಿತ್ತು. ಅಂದ್ರೆ ಅವರು ಸುಮಾರು ಕೆಲಸ ಎಲ್ಲ ಮಾಡಿ, ಅಂದ್ರೆ ಮೇಜರ್ ಆಗಿ ಇದ್ದದ್ದು ಬೀಡಿದು. ಹ್ಮ್. ಬೀಡಿ ತುಂಬಾ ಕಟ್ತಾ ಇದ್ರು ಅವರು. ಇವನ್ ನಾವು ಕೂಡ 10th ವರೆಗೆ ನಮ್ ಸ್ಕೂಲ್ ತುಂಬಾ ಹತ್ರ ಇತ್ತು. ಮನೆ ಹತ್ರನೇ ಸ್ಕೂಲ್ ಇದ್ದಿದ್ದು ಮೊದಲು, ಹಳೆ ಮನೆದು. ಹ್ಮ್. ವಾಕೇಬಲ್ ಒಂದು 200-250 ಮೀಟರ್ ಅಷ್ಟೇ. ಹಾ. ಸೊ ಬೀಡಿ ಕಟ್ಟೋದು, ಸ್ಕೂಲ್ಗೆ ಹೋಗೋದು, ಈ ತರ. ನನ್ನ ಚಿಕ್ಕ ಅಕ್ಕ ಆಗಿದ್ದಾಳೆ, ನಾನು ಅವ್ರ ಜೊತೆಗೆ ಅವಳು ಕಟ್ತಾ ಇದ್ದು, ನಾನು ನೂಲ್ ಸುತ್ತಾ ಇದ್ದೆ ಅದಕ್ಕೆ. ಅದು ಮಾಡ್ತಿದ್ದೆ. ಸೊ ಹಂಗೆ ಎಲ್ಲ ಮಾಡಿ ಹೆಂಗೋ ಆಯ್ತು. ಅಟ್ ಲೀಸ್ಟ್ ಆ ಟೈಮಲ್ಲಿ ಇರೋದಕ್ಕೆ ಒಂದು ಒಳ್ಳೆ ಮನೆ ಆದ್ರೂ ಇತ್ತ ಸರ್? ಮನೆ ಅಂದ್ರೆ ನಮ್ದು ಹಳೆ ಮನೆ ಇದೆಯಲ್ಲ, ಅಪ್ಪ ಅಂದ್ರೆ ಆಕ್ಚುಲಿ ಬೇಸಿಕ್ ನಾವು ಈ ಕಡೆಯವರು, ಕರ್ನಾಟಕದ ಉಳ್ಳಳದವರು. ಹಾ. ಸೊ ಅಪ್ಪ ಅಲ್ಲಿ ಮಂಜೇಶ್ವರದವರು. ಹ್ಮ್. ಸೊ ಮದುವೆ ಆಗಿದ ಅಮ್ಮನ ಮಂಜೇಶ್ವರಕ್ಕೆ. ಸೊ ಅಪ್ಪ ಅಲ್ಲಿಂದ ಬಂದು ಇಲ್ಲಿ ತೂಮಿನಾಡಲ್ಲಿ ಜಾಗ ಇತ್ತು, ಸ್ವಲ್ಪ ಜಾಗ ಎಲ್ಲ ಇತ್ತು. ಹಾ. ಅದು ಮನೆ ಹಂಚಿನ ಮನೆನೆ, ದೊಡ್ಡದಿತ್ತು, ತೊಂದರೆ ಇಲ್ಲ, ಚೆನ್ನಾಗಿತ್ತು. ಮತ್ತೆ ಅದೇ ನಾನು ಹೇಳಿದಲ್ಲ, ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಯ್ತು. ಮತ್ತೆ ಆ ಮನೆ ಮಾರಿದ್ವಿ ನಾವು. ಆ ಮನೆ ಮಾರಿ ಸ್ವಲ್ಪ ಈ ಕಡೆ ಬಂದ್ವಿ, ಸಿಟಿ ಅಂದ್ರೆ ಹೈವೇ ಹತ್ರ ಬಂದ್ವಿ. ಅಲ್ಲಿ ಸ್ವಲ್ಪ ಚಿಕ್ಕ ಜಾಗ ತಗೊಂಡು ಚಿಕ್ಕ ಮನೇಲಿ ಇದ್ವಿ. ಎಲ್ಲರಿಗೆ ಮದುವೆ ಆಗಿತ್ತಲ್ಲ ಆಲ್ಮೋಸ್ಟ್. ಮತ್ತೊಂದು ಇಬ್ಬರಿಗೆ ಅಲ್ಲಿ ಮದುವೆ ಆಯ್ತು, ಇಬ್ಬರಿಗೆ ಹಳೆ ಮನೇಲಿ ಮದುವೆ ಆಯ್ತು, ಅಕ್ಕನವರಿಗೆ. ಆಮೇಲೆ ನಾನು ಅಮ್ಮ ಅಷ್ಟೇ ಇದ್ದಿತ್ತು. ಮತ್ತೆ ನನ್ನ ಮದುವೆ ಆದ್ಮೇಲೆ ನನ್ನ ವೈಫ್ ಜೊತೆ ಇತ್ತು. ಮತ್ತೆ ಅಮ್ಮನೇ ಸ್ವಲ್ಪ ಕಾಲ್ ನೋವು ಸ್ಟಾರ್ಟ್ ಆಗಿತ್ತು, ಒಂದು ಬಿದ್ದು ಕಾಲು ಏಟ್ ಮಾಡ್ಕೊಂಡು. ಅದಕ್ಕೆ ಅಲ್ಲಿ ಫೆಸಿಲಿಟಿ ಇಲ್ಲ ಅಂತ ನಾನು ರೆಂಟ್ ಹೌಸಿಗೆ ಬಂದಿರೋದು. ಈ ಕಡೆ ಬಂದೆ, ಅವರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ರೆಂಟ್ ಹೌಸಿಗೆ ಬಂದೆ. ವೆಲ್ ವೀಕ್ಷಕರೇ, ಈಗ ಫಸ್ಟ್ ಫ್ಲೋರ್ ನತ್ತ ನಮ್ಮ ಪಯಣ ಮುಂದುವರಿಯುತ್ತೆ. ಸರ್, ಪ್ರತಿಯೊಂದು ಹೆಜ್ಜೆಯೂ ಕೂಡ ಒಂದೊಂದು ಬದಲಾವಣೆಯನ್ನ ಬದುಕಲ್ಲಿ ತರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಪರ್ಟಿಕ್ಯುಲರ್ಲಿ ನಿಮ್ಮ ಲೈಫ್ ಅಲ್ಲಿ ಬದಲಾವಣೆ ತಂದ ಹೆಜ್ಜೆ ಯಾವುದು ಅಂತೀರಿ? ಅಂದ್ರೆ ನನಗೆ, ನಿಮಗೆಲ್ಲ ಗೊತ್ತು, ನನಗೆ ಬ್ರೇಕ್ ಕೊಟ್ಟಿದ್ದು ಒಂದು ಮುಟ್ಟೆ ಕತೆ. ಬಹುಶಃ ನನ್ಗೆ ಅವ್ರ ಪರಿಚಯದಿಂದ ಸಿನಿಮಾದಲ್ಲಿ ಕೊರತೆ ಆಗಿಲ್ಲ, ಒಂದು ಒಳ್ಳೆ ಪಾತ್ರ ಕೊಟ್ರು. ಆಮೇಲೆ ಇಲ್ಲಿವರೆಗೂ ಕೆಲಸ ಮಾಡ್ತಾನೆ ಇದ್ದೀನಿ. ಸೊ ಅದು ನಂದ ಒಂದು, ನಾನು ಇಟ್ಟಿರೋ ಒಂದು ಒಳ್ಳೆ ಸ್ಟೆಪ್ ಅನ್ಸುತ್ತೆ ನಂಗೆ, ರಾಜು ಶೆಟ್ಟಿ ಸರ್ ಜೊತೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿರೋದು. ಆಮೇಲೆ ಎಲ್ಲ ಚೇಂಜ್ ಆಗ್ತಾ ಬಂತು. ಓಕೆ. ಮತ್ತು ಈ ಭಾಗದಲ್ಲಿ ಇರುವಂತಹ ಬಹುತೇಕ ಕಲಾವಿದರು ಕಾಮ್ರೇಡ್ರಿ ಬಗ್ಗೆ ಏನ್ ಹೇಳ್ತೀರಿ ಅಂತ? ಹೌದು, ನಿಮಗೆ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ರಂಗಭೂಮಿ ತುಂಬಾ ಸ್ಟ್ರಾಂಗ್ ಇದೆ. ಆ ಅಂದ್ರೆ ನಿಮ್ಗೆ ಮರಾಠಿ ರಂಗಭೂಮಿ ಬಿಟ್ರೆ ತುಂಬಾ ಆಕ್ಟಿವ್ ಆಗಿ, ಪ್ರೊಫೆಷನಲ್ ಆಗಿ ತುಂಬಾ ಅದನ್ನ ಇದು ಮಾಡ್ಕೊಂಡು ಮಾಡಿರೋದು ನಮ್ಮ ಮಂಗಳೂರೇ. ಮಂಗಳೂರು, ದಕ್ಷಿಣ ಕನ್ನಡ ಮತ್ತೆ ಉಡುಪಿ. ಸೊ ಇಷ್ಟು ತಂಡಗಳಿದೆ ಇಲ್ಲಿ, ಸುಮಾರು ತಂಡಗಳಿದೆ. ಆದ್ರೂ ಸೀಸನ್ ಅಲ್ಲಿ ನಾಟಕಗಳಿಗೆ ಕೆಲವರಿಗೆ ನಾಟಕ ಸಿಗಲ್ಲ, ಅಷ್ಟು ಬ್ಯುಸಿ ಆಗಿದೆ. ಅದಕ್ಕೆಲ್ಲ ಕಾರಣ ನಮ್ಮ ಇಲ್ಲಿ ಜನರು ನಮ್ಮ ನಾಟಕಗಳ ಮೇಲೆ ಇಟ್ಟಿರುವಂತ ಪ್ರೀತಿ ಮತ್ತು ಸಪೋರ್ಟ್. ಸೊ ಅದಕ್ಕೆ ನಾವು ಅದನ್ನ ಮಾಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗಿದೆ. ಓಕೆ. ಇಲ್ಲಿ ಸರಸ್ವತಿಯ ಒಂದು ಫೋಟೋ ಇದೆ. ಲಕ್ಷ್ಮಿ ತುಂಬಾ ಈಸಿಯಾಗಿ ಒಲಿತಾಳೆ, ಸರಸ್ವತಿಯನ್ನ ಒಲಿಸಿಕೊಳ್ಳೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ ಸರ್, ನಿಜಾನಾ? ಖಂಡಿತ. ಇದು ಆಕ್ಚುಲಿ ನಮ್ದು ಗೃಹ ಪ್ರವೇಶ ಆಯ್ತಲ್ಲ, ಸೊ ನಮ್ಮ ಶಾರದಾ ಆರ್ಟ್ಸ್, ನಾನು ನಾಟಕ ಮಾಡಿರೋ ಟೀಮ್, ಸೊ ಅವರು ಟೀಮ್ ಇಂದ ಪೇಂಟ್ ಮಾಡಿ ಕೊಟ್ಟಿರೋದು ಅವರು. ಓಕೆ. ವೆಲ್ ವೀಕ್ಷಕರೇ, ಇದು ನೆನಪಿನ ಕಾಣಿಕೆಗಳು ಮತ್ತು ಶಾರದಾ ಆರ್ಟ್ಸ್ ಕಡೆಯಿಂದ ಸರ್ಗೆ ಕೊಟ್ಟಿರುವಂತಹ ಒಂದು ಅದ್ಭುತವಾಗಿರುವಂತಹ ನೆನಪಿನ ಕಾಣಿಕೆ. ಶಾರದೆ ಒಲಿಯೋದು ತುಂಬಾ ಕಷ್ಟ, ಅದು ವಿದ್ಯೆಯಲ್ಲಾಗಿರಬಹುದು, ಕಲೆಯಲ್ಲಾಗಿರಬಹುದು. ಮತ್ತೊಂದು ಕಡೆ ಇಲ್ಲೆಲ್ಲವೂ ಕೂಡ ಅದ್ಭುತವಾದಂತಹ ಪೇಂಟಿಂಗ್ಗಳಿದೆ. ಹಾಗೂ ಮನೆಯ ಈ ಭಾಗ ನಾವೇನ್ ನಿಂತಿದ್ದೀವಲ್ಲ, ಸೊ ಇದು ಪರ್ಟಿಕ್ಯುಲರ್ಲಿ ಅವಾರ್ಡ್ಗಳಿಗೆ ಅಂತ ಮೀಸಲಿಟ್ಟಿರುವಂತಹ ಜಾಗ. ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲೂ ಕೂಡ ಅವಾರ್ಡ್ಸ್ ಮತ್ತು ಈ ಭಾಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಅವಾರ್ಡ್ ಗ್ಯಾಲರಿ ಇದೆ. ಅಂದ್ರೆ ಕಂಪ್ಲೀಟ್ಲಿ ಲೈಕ್ ಪ್ಲಾನ್ಡ್ ಆಗಿ ಮಾಡಿರುವಂತಹ ಒಂದು ಗ್ಯಾಲರಿ ಇದು. ಎಲ್ಲವೂ ಕೂಡ ನೆನಪಿನ ಕಾಣಿಕೆಗಳು. ಮತ್ತು ಮೈಸೂರು ಪೇಟ ಅನ್ಸುತ್ತೆ ಅದು ನಮ್ದು. ಮೈಸೂರು ಪೇಟ ಅಂತ ಹೇಳ್ತಾರೆ. ಸೊ ಇಲ್ಲಿ ಸಲ್ಮಾನದಾಗೆಲ್ಲ ಅದು ಹಾಕ್ತಾರೆ. ಸೊ ಇದು ನೋಡಿ, ಕತೆ ಎಡ್ಡೆಂಡು ಉಂಟ ನಾಟಕ. ಕತೆ ಎಡ್ಡೆಂಡು ಅಂದ್ರೆ ಕತೆ ಚೆನ್ನಾಗಿದೆ ಅಂತ ಹೇಳಿ. ಈ ನಾಟಕನ ಬರ್ದಿರೋದು ನಮ್ಮ ಸೂಫ್ರಮ್ಸು ಡೈರೆಕ್ಟರ್ JP ತುಮ್ಮಿನಾಡು. ಇದು ಶತ ಸಂಭ್ರಮ ಅಂದ್ರೆ 100ನೇ ಶೋಗೆ ಮಾಡಿರೋದು. ಇದು 2 ವರ್ಷದಲ್ಲಿ ಈ ನಾಟಕ 205 ಶೋ ಆಯ್ತು. ಓನ್ಲಿ 2 years. ಈ ವರ್ಷ ಈಗ ಸ್ಟಾರ್ಟ್ ಆಗ್ಬೇಕಷ್ಟೇ. ನಮ್ದು ಅಷ್ಟಮಿಯಿಂದ ಸೀಸನ್ ಸ್ಟಾರ್ಟ್ ಆಗುತ್ತೆ. ಅಷ್ಟಮಿ ಸ್ಟಾರ್ಟ್ ಆದ್ರೆ ಮೇ ಎಂಡ್ ಆಗುತ್ತೆ.
ಸೊ ಈ ಸೀಸನ್ ನೋಡ್ಬೇಕು ಎಷ್ಟು ಓಡುತ್ತೆ ಅಂತ ಹೇಳಿ. ಸೊ 2 ವರ್ಷ, ಲಾಸ್ಟ್ ಇಯರ್ ಅದು ಮೊದಲ ವರ್ಷ ರಿಲೀಸ್ ಆಗಿರೋದು. 2 ವರ್ಷದಲ್ಲಿ 250 ಶೋ ಮಾಡಿದ್ವಿ. ಓಕೆ. ಈಗ್ಲೂ ಕೂಡ ನಾಟಕ ಪ್ರದರ್ಶನಕ್ಕೆಲ್ಲ ಹೋಗ್ತಾ ಇರ್ತೀರಿ? ಹೋಗ್ತೀನಿ, ಫ್ರೀ ಇದ್ದಾಗೆಲ್ಲ ಮಾಡ್ತೀನಿ. ಲಾಸ್ಟ್ ಇಯರ್ ಎಲ್ಲ ಆಕ್ಟಿವ್, ಫುಲ್ ಆಕ್ಟಿವ್. ಈ ವರ್ಷ ಸ್ವಲ್ಪ ಅಂದ್ರೆ ಸ್ವಲ್ಪ ನಿದ್ದೆದೆಲ್ಲ ಸಮಸ್ಯೆ ಆಗ್ತಿದೆ ಅಂತ ಹೇಳಿ. ಓಕೆ. ಸೊ ಚೂರು ಅಂದ್ರೆ ಒಂದು ಎಕ್ಸ್ಟ್ರಾ ಒಂದು ಬದಲಿಗೆ ಒಂದು ಆರ್ಟಿಸ್ಟ್ ಇಟ್ಟಿದ್ದೇವೆ. ನಾನಿಲ್ಲ ಅಂದ್ರೆ ಅವ್ರು ಮಾಡ್ತಾರೆ ಆತರ. ಓಕೆ ಸರ್, ಮತ್ತೊಂದು ಫೋಟೋ ಇತ್ತಲ್ಲಿ, ನೀವೆಲ್ಲರೂ ಕೂಡ ಮುಂಬೈಗೆ ಹೋಗಿರುವಂತಹ ಫೋಟೋ ಅಂತ ಅನ್ನಿಸ್ತದೆ. ಹೌದು, ಸೊ ಇದು ಮುಂಬೈಲಿ ನಾಟಕ ಮಾಡಿದ್ವಿ. ಓಕೆ. ಇದು 6 ಪನ್ಲೇಖ ಅಂತ ನಾಟಕ. ನಮ್ಮ ಶಾದಾಸ್ ಟೀಮ್ ಓನರ್ ಅವರೇ ಬರೆದು ಡೈರೆಕ್ಷನ್ ಮಾಡಿರುವಂತದ್ದು. ಇದು ಆಕ್ಚುಲಿ ಜೆ ಪಿ ತುಮಿನಟ್ ಓ, ನಾಟಕದಲ್ಲಿ ದೈವ ಹಾಕಿರೋದು. ಇದು ಜೆ ಪಿ ತುಮಿನಟ್ ಗೊತ್ತೇ ಆಗಿಲ್ಲ. ಗೊತ್ತಾಗುತ್ತೆ. ಓಕೆ. ಅಂದ್ರೆ ಮುಂಬೈಯಲ್ಲಿ ಯಾವ ಭಾಷೆಯಲ್ಲಿ ಸರ್? ತುಳು ನಾಟಕ. ನಾವು ಜಾಸ್ತಿ ತುಳುವೇ ಮಾಡೋದು, ಕನ್ನಡ ಎಲ್ಲ ಕಮ್ಮಿ. ಮಾಡಿದ್ದೇವೆ, ಮಾಡಿಲ್ಲ ಅಂತ ಅಲ್ಲ, ಮಾಡಿದ್ದೇವೆ. ಓಕೆ. ಬಟ್ ನಮ್ಗೆ ಹೋಲ್ಡ್ ಇರೋದು ಜಾಸ್ತಿ ನಾಟಕದಲ್ಲಿ ತುಳು ನಾಟಕನೇ. ಇದು ನಮ್ಮ ಟೀಮ್ ಅಲ್ಲಿ. ಇದು ಇವರ ಯಾರು ಗೊತ್ತಾ ನೀವು? ಸೂಫ್ರಮ್ ಸಹೋದರಿ ಮಧುವಂಗ ಇದ್ದಾರೆ ನೋಡಿ, ಅವರಿದು ಚಂದ್ರಶೇಖರ್ ಅಂತ. ಇದು ನೀವು ಇಲ್ಲಿರೋದು? ಇದು ನಾನು. ಇದು ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ಅಂತ. ಈಗ ಅವ್ರು ಬೇರೆ ಟೀಮ್ ಅಲ್ಲಿ ಇದ್ದಾರೆ. ಇವರು ಈಗ ಕಮ್ಮಿ, ಇವ್ರು ಡೈರೆಕ್ಷನ್ ಮಾತ್ರ ಮಾಡ್ತಾರೆ. ಓಕೆ. ಇವರು ಪುತ್ತೂರ್ನವರು. ಓಕೆ. ಕೇಶವ ಮಚ್ಚಿಮಾಲೆ ಅಂತ. ಮತ್ತೆ ಇವರು ತುಂಬಾ ಫೆಮಿಲಿಯರ್ ಇಲ್ಲಿ, ರೂಪ ಅವ್ರ ಕಡೆ ಅಂತ. ಸುಮಾರು ಕನ್ನಡದ ಇದು ಒಂದು ಮಟ್ಟಕತೆ ನೋಡಿದ್ರಲ್ಲ, ಅದ್ರ ವೈಫ್ ಕ್ಯಾರೆಕ್ಟರ್ ಮಾಡಿದ್ರು ನೋಡಿ. ಬಟ್ ಸಡನ್ಲಿ ಗೊತ್ತೇ ಆಗಲ್ಲ ಸರ್, ಹಳೆ ಫೋಟೋ. ಇದು ತುಂಬಾ ಸ್ವಲ್ಪ ಹಳೇದು. ಮತ್ತೆ ಈ ಭಾಗದಲ್ಲಿ ಪುಸ್ತಕಗಳೆಲ್ಲ ಇದೆ. ಓದೋಕ್ ಸಮಯ ಸಿಗುತ್ತಾ ಸರ್? ಪುಸ್ತಕ ಇದ್ರೆ ಸಿಕ್ಕಾಗಲ್ಲ ಹೋಗ್ತೀನಿ. ಕಡಿಮೆ ಸಿಗೋದೇ ಕಮ್ಮಿ ಆಗಿದೆ ಈಗ. ಅಂದ್ರೆ ಮನೇಲಿ ಇದ್ದಾಗ ಸ್ವಲ್ಪ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಲ್ಲ, ಸೊ ಅದಕ್ಕೆ ಸ್ವಲ್ಪ ಓದೋದು ಸ್ವಲ್ಪ ಕಮ್ಮಿ ಆಗಿದೆ. ಯಾವ್ದಾದ್ರು ಆತ್ಮಕಥೆಗಳು ಓದ್ತೀನಿ, ಯಾವ್ದು ಇಷ್ಟ ಆದ್ರೆಲ್ಲ ಹೋಗ್ತೀನಿ. ಮತ್ತು ಮೇಲ್ಗಡೆ ಕಂಪ್ಲೀಟ್ ದೇವರಿಗೆ ಅಂತ ಇಟ್ಬಿಟ್ಟಿದ್ದೀರಿ, ಸ್ವಲ್ಪ ಆಂಟಿಕ್ ಪೀಸ್. ಕೆಲವೆಲ್ಲ ಮನೆ ಹಾಕ್ಲಿಕ್ಕೆ ಸಿಕ್ಕಿರೋದು, ಅದನ್ನ ಇಟ್ಟಿದ್ದೀನಿ. ಮೈಸೂರು ಅರ್ಬನ್ ಇದೆಲ್ಲ ಸರ್? ಹೌದು, ಇದು ನಮ್ಮ ಮೈಸೂರವ್ರಿಗೆ ಕೊಟ್ಟಿರೋದು. ಗೃಹ ಪ್ರವೇಶ ನಮ್ಮ ಕಾಂತಾರದಲ್ಲಿ ಶೂಟಿಂಗ್ ಪರಿಚಯ ಆಗಿತ್ತು, ಲಡ್ಡು ಅಂತೇಳಿ. ಲಡ್ಡು ಲೇಖನ ಅಂತ ಅವಳು ಚಿಕ್ಕ ಹುಡುಗಿ, ಪುಟ್ಟ ಹುಡುಗಿ. ಸೊ ಅವರು ನಾನು ಕರೆದಿದ್ದೆ, ಪಾಪ ಮೈಸೂರಿಂದ ಬಂದಿದ್ರು ಮನೆ ಗೃಹ ಪ್ರವೇಶಕ್ಕೆ. ಅವರೇ ಫ್ಯಾಮಿಲಿ ಬಂದಿದ್ರು ಕಂಪ್ಲೀಟ್, ಅವ್ರು ಕೊಟ್ಟಿರೋದು. ಸೂಪರ್. ಓಕೆ, ವೆಲ್ ಸರ್, ಮತ್ತಷ್ಟು ನಿರೀಕ್ಷೆಗಳು ಹೆಚ್ಚಿದೆ. ಯಾಕೆಂತಂದ್ರೆ ನೀವು ನಮ್ಮನ್ನ ಸದಾ ನಗಿಸ್ತಾ ಇರಬೇಕು ಸ್ಕ್ರೀನ್ ಮೇಲೆ. ಇನ್ ಫ್ಯೂಚರ್ ಲೈಕ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಜನ, ಆಡಿಯನ್ಸ್ ಅಂತ? ಎಕ್ಸ್ಪೆಕ್ಟೇಷನ್ ಇರುತ್ತೆ ಜನರಿಗೆ. ನನ್ಗೆ ಅಂದ್ರೆ ಕಾಮಿಡಿ ಜನರು ಸುಮಾರು ಮಾಡಿದೀನಿ, ಒಂದಷ್ಟು ಸೀರಿಯಸ್ ಪಾತ್ರಗಳು ಮಾಡ್ಬೇಕು ಅಂತ. ನಿಮ್ಗೆ ಕತೆ ನಾಟಕ ಇದೆಯಲ್ಲ, ನಾಗಲಿ ಅದ್ರಲ್ಲಿ ತುಂಬಾ ಸೀರಿಯಸ್ ಪಾತ್ರನ ಅಂತ. ಸೊ ಜನ ಬೇರೆ ತರ ರಿಸೀವ್ ಮಾಡಿದ್ರು ಆ ಪಾತ್ರನ. ಸೊ ಯಾರೋ ಮೊನ್ನೆ ಒಂದು ಡೈರೆಕ್ಟರ್ ಹೇಳಿದ್ರು, ಅವರು ಆ ಡೈರೆಕ್ಟರ್, ಸಿನಿಮಾ ಡೈರೆಕ್ಟರ್, ಅವರು ಈ ಕಡೆಯವರೇ, ಕುಂದಾಪುರ ಕಡೆಯವರು. ಅವರ ನಾಟಕ ನೋಡಿದ್ರಂತ. ನಂಗೆ ಗೊತ್ತಿಲ್ಲ ಅವ್ರು ನಾಟಕ ನೋಡಿದ್ರಂತ. ಮೊನ್ನೆ ನನಗೆ ಕಾಲ್ ಮಾಡಿದಾಗಲೇ ಗೊತ್ತು ಅವರ ಸಿನಿಮಾದಲ್ಲಿ ಪಾತ್ರ. ನಿಮ್ದು ಕತೆ ನೋಡಿದೀನಿ ನಾನು. ಸೊ ಅದು ಒಂದ್ ತಕಡಿಲಿ ಇಟ್ರೆ ಎಂಡ್ ಅಲ್ಲಿ ಆ ಎಲ್ಲಾ ಪಾತ್ರಗಳು ಒಂದ್ ತಕಡಿಲಿ ಇರ್ತೀವಿ, ಒಂದ್ ತಕಡಿಲಿ ನೀವ್ ಇರ್ತೀರಾ ಅಂತ. ಸೊ ಅಷ್ಟು ಚೆನ್ನಾಗಿದೆ ಆ ಪಾತ್ರ. ಆ ಪಾತ್ರಕ್ಕೋಸ್ಕರ ನಾನು ಬ್ಯಾಂಗ್ಳೂರಿಂದ ಫ್ಲೈಟ್ ಮಾಡ್ಕೊಂಡೆಲ್ಲ ಬಂದಿದ್ದೀನಿ, ಬಿಕಾಸ್ ನಾನು ಸ್ವಂತ ಖರ್ಚಲ್ಲಿ ಆ ಪಾತ್ರ ಎಲ್ಲ ಮಾಡ್ಬೇಕಾದ್ರೆ. ಸೊ ಅಷ್ಟು ಇಷ್ಟ ನಂಗೆ. ಅಂದ್ರೆ ಕಲಾವಿದನಿಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಗಳು ಸಿಗ್ತಾ ಇರಬೇಕು ಅಂತ. ಸಿನಿಮಾದಲ್ಲಿ ತುಂಬಾ ಆಸೆ ಇದೆ, ಆತರ ಪಾತ್ರಗಳು ಸಿಗ್ಬೇಕು, ಒಳ್ಳೆ ಪಾತ್ರಗಳು. ಅಂದ್ರೆ ಒಳ್ಳೆ ಸಿಕ್ಕಿರೋದು ಒಳ್ಳೆ ಪಾತ್ರನೇ ಸ್ಟೋರಿಗೆ. ಅಂದ್ರೆ ಬರೀ ಕಾಮಿಡಿ ಅಂತ ಇರುತ್ತಲ್ವಾ, ಒಂದಷ್ಟು ಸಬ್ಜೆಕ್ಟ್ ಗಳ ಮೇಲೆ ವರ್ಕ್ ಮಾಡುವಂತದ್ದು. ನಮಗೊಂದು ನಮ್ಮ ಹತ್ರ ಏನಿದೆ, ಇನ್ನು ಬೇರೆ ಟ್ಯಾಲೆಂಟ್ ಏನಿದೆ ಅನ್ನೋದು ತೋರಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಬೇಕಲ್ವಾ. ಸೊ ಅದ್ರ ನಿರೀಕ್ಷೆಯಲ್ಲಿ ಇದೆ. ವೆಲ್ ಸರ್, ನಾವು ಕೂಡ ಕಾಯ್ತಾ ಇರ್ತೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ಒಂದೊಳ್ಳೆಯ ಸಂದರ್ಶನ ಮಾಡುವಂತ ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಮ ತಂಡಕ್ಕೆಲ್ಲ ಒಳ್ಳೇದಾಗ್ಲಿ. ನಿಮ್ದು ಇನ್ನಷ್ಟು ಕಲಾವಿದರು ನಮ್ಮ ಈ ಕಡೆ ಇದ್ದಾರೆ, ಎಲ್ರದ್ದು ಒಂದು ಸಂದರ್ಶನ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಪ್ರಕಾಶ್ ತುಮಿನಾಡ್ ಸರ್ ಅವರ ನಿವಾಸಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೆ. ಒಂದು ಹೋಮ್ ಟೂರ್ ಮಾಡುವಂತಹ ಪ್ರಯತ್ನ ನಮ್ದಾಗಿತ್ತು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್, ಮಂಗಳೂರು ಗ್ರಾಮಾಂತರದಿಂದ.